ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು ಸಲ್ಲಿಸುತ್ತಾ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ವಂದನೆಗಳು. ಅದೇ ಥರ ಈ ಆನ್ಲೈನ್ ಫ್ರೀ ಬೈಬಲ್ ಸ್ಟಡಿಗೆ ನಿಮ್ಮೆಲ್ಲರಿಗೂ ವಂದನೆಗಳು. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾರು ಮಾಡಿಲ್ಲ ಅಂತಂದರೆ. ಆಮೇಲೆ ಯಾರು ಹೊಸೊಬ್ಬರು ಕ್ರೈಸ್ತವ್ರು ಯಾರು ಇಂಟ್ರೆಸ್ಟ್ ಇದ್ದರೆ ಅವ್ರಿಗೆ ಈ ಒಂದು ವಾಟ್ಸಪ್ ಗ್ರೂಪ್ದು QR ಕೋಡ್ ಇದೆ ಸ್ಕ್ರೀನಲ್ಲಿ, ಅದನ್ನು ಶೇರ್ ಮಾಡಿ ಅಥವಾ ನಾವು ನಂಬರ್ ಶೇರ್ ಮಾಡಿದ್ರೆ ಅದ್ರ ಮುಖಾಂತರ ಅವ್ರು ಏನಾಗ್ಬೋದು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗ್ಬೋದು. ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ಇದುವರೆಗೂ ನಾವು ಸತ್ಯವಿದ್ದಂಥ ಅನೇಕ ಆಳವಾಗಿರೋಂಥ ಮುಖ್ಯವಂತ ವಿಚಾರಗಳನ್ನ ಏನು ಮಾಡ್ತೀವಿ ನಾವು ವಾಕ್ಯದಲ್ಲಿ ಕೇಳ್ತಾ ಬಂದ್ರಿ ಅದರ. ಸೊ ಇವತ್ತೇನು ಮಾಡೋಣ ಅಂತಂದರೆ, ಕಳೆದ ವಾರ ಏನು ನೋಡಿದ್ವಿ, ಸಭೆಯ ಒಂದು 2ನೇ ಭಾಗ ನಾವೇನು ಮಾಡಿದ್ರಿ ನೋಡಿದ್ರಿ ಅಲ್ವರ. ಸಭೆ ಅಂದರೆ ಯಾರಪ್ಪ? ಯೇಸು ಕ್ರಿಸ್ತನ್ಗೆ ಬರೀ ವಿಶ್ವಾಸ ಪಡೋರು ವಿಶ್ವಾಸ ಮಾಡೋರು ಮಾತ್ರ ಸಭೆನ ತೊಗೊಳ್ಬೇಕಾರೆ ಇಲ್ಲ, ಆತನ ಹಿಂಬಾಲಿಸೋರೇ ಸಭೆ ಅಂತಂದ್ಬಿಟ್ಟು ಸ್ಪಷ್ಟವಾಗಿ ವಾಕ್ಯದ ಮುಖಾಂತರ ತುಂಬ ಕ್ಲಿಯರಾಗಿ ನಾವೇನು ಮಾಡಿದ್ರಿ ನೋಡಿದ್ರಿ ಅಲ್ವರ. ಸೊ ವಾಕ್ಯದ ಮುಖಾಂತರ ನೋಡ್ಬೇಕಾದ್ರೆ ನಮ್ಗೆ ಏನಪ್ಪ ಕ್ಲಿಯರಾಗಿ ಗೊತ್ತಾಯಿತು ಅಂತಂದರೆ, ಏನ್ರಿ, ವಾಕ್ಯದ ಪ್ರಕಾರ ನಡೆಯೋರು, ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿಯಲ್ಲಿ ನಡೆಯೋರೇ ಏನಾಗಿದ್ದಾರೆ, ಕ್ರಿಸ್ತನ ಒಂದು ಏನಾಗಿದ್ದಾರೆ, ಶಿಷ್ಯನರಾಗಿದ್ದಾರೆ, ಅವರೇ ನಿಜವಾದ ಕ್ರೈಸ್ತವರಾಗಿದ್ದಾರೆ ಅಂತ ನೋಡಿದ್ರಿ. ಸೊ ಇದರಲ್ಲಿ 2 ಗ್ರೂಪ್ ಇದೆ ಅಂತ ಕೂಡ ನೋಡಿದ್ರಿ. ಯಾಕಂದ್ರೆ ನಾನು ನಡಿತೀನಿ ಅಂತ ಹೇಳೋದು ಒಂದು, ನಡೆದು ನೋಡ್ಸೋದು ಇನ್ನೊಂದ್ರಿ ಅದರ. ಸೊ ಆ ಒಂದು ಗುಂಪಿನ ಸಂಖ್ಯೆ ಎಷ್ಟಪ್ಪ? ಇದು ಯೇಸು ಕ್ರಿಸ್ತನ ದೇಹಕ್ಕೆ ಬರುವಂತ ಒಂದು ಗುಂಪಿನ ಒಂದು ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ 1,44,000 ಜನ. ಅವರೇ ಚಿಕ್ಕ ಇಂಟು ಅಂತ ಕೂಡ ನಾವೇನ್ ಮಾಡಿದ್ರಿ, ಬಹು ಸ್ಪಷ್ಟವಾಗಿ ನಾವು ಬೈಬಲ್ ಅಲ್ಲಿ ಏನ್ ಮಾಡಿದ್ರಿ ನಾವು ನೋಡಿದ್ರಿ ಅಲ್ವರ. ಅದರಿಂದ ನೋಡ್ಬೇಕಾದ್ರೆ ಏನ್ರಿ, ಇದನ್ನ ಕಳೆದ ವಾರ ಪ್ರಕಟಣೆ 14ನೇ ಅಧ್ಯಾಯದಲ್ಲಿ ಎಷ್ಟು ಕ್ಲಿಯರ್ ಆಗಿ ಬಂದಿದೆ ಅಂತ ನಾವೇನ್ ಮಾಡಿದ್ರಿ ನೋಡಿದ್ರಿ ಅಲ್ವರ. 1,44,000 ಜನ ಏನ್ರಿ, ಅವರು ಜಿಯೋನ್ ಪರ್ವತದ ಮೇಲೆ ನಿಂತಿರೋದನ್ನ ನಾವೇನ್ ಮಾಡಿದ್ರಿ ನೋಡಿದ್ರು ಅಂತ ನೋಡ್ತೀರಿ ಅದರ. ಈ ಒಂದು 1,44,000 ಜನನೇ ಕ್ರಿಸ್ತನಿಗೆ ಅದರ ಜಯಾನ್ ಪರ್ವತ ಅಂತಂದ್ರೆ ಏನ್ರಿ, ಮೌಂಟ್ ಜಯಾನ್ ಅಂತ ಹೇಳ್ಬೇಕಾದ್ರೆ ಆತನ ರಾಜ್ಯದ ಆಡಳಿತ ಅಂತ ನೋಡ್ತೀರಿ ಅಲ್ರ. ಹಳೆ ಕಾಲದಲ್ಲಿ ದಾವಿದನು ಯೆರೂಸಲೇಮ್ನಲ್ಲಿ ಆಳ್ವಿಕೆ ಮಾಡ್ತಾ ಇದ್ದ. ಈ ಯೆರೂಸಲೇಮ್ನಲ್ಲಿ ಒಂದು ಬೆಟ್ಟ ಇತ್ರಿ, ಪರ್ವತ ಇತ್ತು. ಆ ಪರ್ವತದ ಹೆಸರು ಜಯಾನ್ ಪರ್ವತ ಅಂತ. ಆ ಪರ್ವತದ ಮೇಲೇನೆ ದೇವರ ಆಲಯ ಇದ್ದಿದ್ದು. ಆ ಒಂದು ಪರ್ವತದ ಮೇಲೆ ದಾವಿದನ ಅರಮನೆ ಏನಾಗಿದ್ದು, ಅವನ ಸಿಂಹಾಸನ ಇದ್ದಿದ್ದು. ಅದಕ್ಕೆ ಬೈಬಲಲ್ಲಿ ಜಯಾನ್ ಪರ್ವತ ಅಂತಂದ್ರೆ ಹೇಳ್ಬೇಕಾದ್ರೆ ಆತ್ಮಿಕವಾಗಿ ಏನು ಅರ್ಥ ಅಂದ್ರೆ ಆತನ ರಾಜ್ಯದ ಆಡಳಿತ. ಅದಕ್ಕೆ ಏಷ್ಯಾ 2ನೇ ಅಧ್ಯಾಯ ಏನ್ರಿ 2ರಿಂದ 4 ನೋಡ್ಬೇಕಾದ್ರೆ ಜಯಾನ್ ಅಂತ ಪರ್ವತದಲ್ಲಿ ಇನ್ಯಾರು ಯುದ್ಧ ಮಾಡೋದಿಲ್ಲ, ಇನ್ ಯುದ್ಧಾಭ್ಯಾಸ ಕಲಿಯೋದಿಲ್ಲ ಅಂತ ನಾವು ನೋಡ್ತೀರಿ. ಸೊ ಅಂದ್ರೆ ಆತನ ರಾಜ್ಯದಲ್ಲಿ, ಅಂದ್ರೆ ಆತನ ರಾಜ್ಯದ ಬಗ್ಗೆ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ರ. ಸರಿ, ಆತನೊಂದಿಗೆ ರಾಜ್ಯಭಾರ ಮಾಡ್ಬೇಕಾರೆ, ಆಡಳಿತ ಮಾಡ್ಬೇಕಾದ್ರೆ ಎಷ್ಟು ಜನ ಇರ್ತಾರಂತೆ ಅಲ್ರ? ಅದೇ 1,44,000 ಜನ. ನೋಡಿರ್ತೀನಿ, ದಯವಿಟ್ಟು ಯಾರಾದ್ರೂ ಪ್ರಕಟಣೆ 14ನೇ ಅಧ್ಯಾಯ 1ರಿಂದ 4 ದಯವಿಟ್ಟು ಓದ್ರಿ ಯಾರಾದ್ರೂ. ನೋಡಲಾಗಿ ಯಜ್ಞದ ಕುರಿಯಾದ ಆತನು ಚಿಯೋನ್ ಪರ್ವತದ ಮೇಲೆ ನಿಂತಿರುವುದನ್ನು ಕಂಡೆನು. ಆತನ ಜೊತೆಯಲ್ಲಿ 1,44,000 ಮಂದಿ ಇದ್ದರು. ನೋಡ್ರ, ಆತನೊಂದಿಗೆ ಆತನ ಕೂಡ ಆತನ ಜೊತೆಗೆ ಅದರ ಅವ್ರ ಶಿರಸ್ಸು ಅವ್ರ ದೇಹದ ಅಂಗಗಳೆಲ್ಲರೂ 1,40,000 ಇರೋದನ್ನ ಕಂಡ್ರಂತೆ. ನೆಕ್ಸ್ಟ್ ಆಮೇಲೆ ಅವರವರ ಹಣೆಯ ಮೇಲೆ ಆತನ ಹೆಸರು ಆತನ ತಂದೆಯ ಹೆಸರು ಬರೆಯಲ್ಪಟ್ಟಿದ್ದವು. ನೋಡ್ರ, ಆತನ ಹಣೆ ಮೇಲೆ ಏನ್ ಬರ್ದಿದೆ? ಆತನ ಹೆಸರು ಆತನ ತಂದೆ ಹೆಸರು ಬರುತ್ತೆ. ಏನಿದು ಹಣೆ ಮೇಲೆ ಬರ್ದಿರೋದು ಅಲ್ವರ? ಏನಂತಾರೆ, ಕೆಲವು ಜನ ಹೇಳ್ತಾ ಹಣೆ ಬರಹ ಅಂತಂದ್ಬಿಟ್ಟು ಅಲ್ವರ. ಹಣೆ ಅಂತಂದ್ರೆ ಏನಪ್ಪ ಅಂದ್ರೆ ಜ್ಞಾನ, ಬುದ್ಧಿ, ತಿಳುವಳಿಕೆ ಅಲ್ವರ. ಅದಕ್ಕೆ ಆತನ ಹಣೆ ಮೇಲೆ ಅಂತಂದ್ರೆ ಅವರ ನೆತ್ತಿ ಮೇಲೆ, ಅವರ ಒಂದು ಜ್ಞಾನದಲ್ಲಿ, ಅವರ ಬುದ್ಧಿ ತಿಳುವಳಿಕೆಯಲ್ಲಿ ಯಾರ ಹೆಸರು ಬರ್ದಿದ್ಯಪ್ಪ ಅಂತಂದ್ರೆ ತಂದೆಯ ದೇವರ ಹೆಸರು ಅಂದ್ರೆ ಏನು ಬೈಬಲಲ್ಲಿ ಅಂತಂದ್ರೆ, ಇದು ನೇರವಾಗಿರಂತ ಹೆಸರು ತಲೆ ಮೇಲೆ ಹೆಸರು ಬರ್ಕೊಂಡ್ಬಿಟ್ಟವ್ರೆ ಅಂತ ಲಿಟರಲ್ ಅಲ್ಲ ರೀ. ಹೆಸರು ಅಂತಂದ್ರೆ ಕ್ಯಾರೆಕ್ಟರ್ ಅಥವಾ ಗುಣ. ಉದಾಹರಣೆಗೆ ಏನ್ರಿ, ಇಂಥ ವ್ಯಕ್ತಿ ಸರಿ ಇಲ್ಲ ಅಂತಂದ್ರೆ ಏನರ್ಥ? ಅಂತ ವ್ಯಕ್ತಿ ಸರಿಯಿಲ್ಲ ಅಂದ್ರೆ ಅವ್ರ ಹೆಸರು ಸರಿಯಿಲ್ಲ ಅಂತ ಅರ್ಥ ಅಲ್ಲ ರೀ ಅಲ್ವರ. ಅಂದ್ರೆ ಆ ವ್ಯಕ್ತಿಯ ಗುಣ ಏನಾಗಿಲ್ಲ, ಸರಿ ಇಲ್ಲ ಅಂತ ಅರ್ಥ ಅಲ್ವರ. ರಾಜು ಸರಿಯಿಲ್ಲ ಅಂದ್ರೆ ಏನರ್ಥ? ರಾಜು ಸರಿಯಿಲ್ಲ ಅಂತಂದ್ರೆ ರಾಜುವ ಸ್ಪೆಲ್ಲಿಂಗು ಸರಿ ಇಲ್ಲ ಅಂತ ಅರ್ಥ ಅಲ್ಲ ರೀ. ಅವ್ರ ಗುಣ ಏನಾಗಿಲ್ಲ, ಸರಿ ಇಲ್ಲ ಅಂತ ಅರ್ಥ. ಅದೇ ತರ ರಾಜು ತುಂಬಾ ಒಳ್ಳೆಯವರು ಅಂತ ಏನರ್ಥ? ಏನ್ರಿ, ಅವ್ರ ಹೆಸರು ತುಂಬಾ ಚೆನ್ನಾಗಿದೆ ಅಂತನಾ? ಇಲ್ಲ ರೀ, ಅವ್ರ ಗುಣಗಳೇನಾಗಿದೆ, ಚೆನ್ನಾಗಿತ್ತು. ಹಂಗಾರೆ ಹೆಸರು ಅಂತಾರೆ ಸತ್ಯವೇದದಲ್ಲಿ ಯಾವಾಗ ಗುಣಗಳಿಗೆ ಏನ್ ಮಾಡ್ತಾರೆ ಹೇಳ್ತಾರದು ಅಲ್ವರ. ಅದಕ್ಕೆ ಅವರ ಹಣೆ ಮೇಲೆ ದೇವರ ನಾಮ, ಕ್ರಿಸ್ತನ ನಾಮ ಏನಾಗಿದೆ ಅಂತೆ, ಅವರ ಗುಣಗಳೆಲ್ಲ ಅವರು ಮನಸ್ಸಲ್ಲಿ ಇಟ್ಕೊಂಡಿದಾರಂತೆ. ಹಂಗಾರೆ ಕ್ರಿಸ್ತನ ಸ್ವರೂಪಕ್ಕೆ ಸರಿಯಾಗಿ ಬೆಳೆದಿರಂತ ಒಂದು ಗುಂಪು. ಎಷ್ಟು ಜನಪ್ಪ ಸಂಖ್ಯೆ ಅಂದ್ರೆ 1,44,000 ಜನಗಳು ಅಲ್ವರ. ಅವ್ರ ಗುಣಗಳೇನಿತ್ತಂತೆ, ಕಂಟಿನ್ಯೂ ಮಾಡ್ಕೊಂಡು ಓದಿಷ್ಟ 4ನೇ ವಾಕ್ಯದವರೆಗೂ.
ಇದಲ್ಲದೆ ಪರಲೋಕದ ಕಡೆಯಿಂದ ಜಲಪ್ರವಾಹದ ಘೋಷದಂತೆಯೂ ದೊಡ್ಡ ಗುಡುಗಿನ ಶಬ್ದದಂತೆಯೂ ಇದ್ದ ಶಬ್ದವನ್ನು ಕೇಳಿದೆನು. ನಾನು ಕೇಳಿದ ಆ ಶಬ್ದವು ವೀಣೆಗಳನ್ನು ನುಡಿಸಿಕೊಂಡು ಹಾಡುತ್ತಿರುವ ವೀಣೆಗಾರರ ಶಬ್ದದಂತಿತ್ತು. ಹ್ಮ್ ಅವರು ಸಿಂಹಾಸನದ ಮುಂದೆಯೂ ಆ 4 ಜೀವಿಗಳ ಮತ್ತು ಹಿರಿಯರ ಮುಂದೆಯೂ ಹೊಸ ಹಾಡನ್ನು ಹಾಡಿದರು. ಭೂಲೋಕದೊಳಗಿಂದ ಕಂಡುಕೊಳ್ಳಲ್ಪಟ್ಟ ಆ 1,44,000 ಜನರೇ ಹೊರತು ಬೇರೆ ಯಾರು ಆ ಹಾಡನ್ನು ಕಲಿಯಲಾರರು. ನೋಡ್ರ, ಈ ಒಂದು ಹಾಡನ್ನ 1,44,000 ಜನ ಮಾತ್ರ ಆಡೋದು ಅಂತ ಹೇಳ್ತಾರೆ. ಇದು ಯಾವ್ದಪ್ಪ ಹಾಡು ಅಂತಂದ್ರೆ, ಇದೇ ಪ್ರಕಟಣೆ ಪುಸ್ತಕದಲ್ಲಿ 10ನೇ ಅಧ್ಯಾಯದಲ್ಲಿ ಬರ್ತಾರೆ, ಯಜ್ಞದ ಕುರಿಯಾದಾತನ ಹಾಡು, ಮೋಸೆಯ ಹಾಡು ಅಂತ. ಇದ್ಯಾವುದು ಮೋಸೆಯ ಹಾಡು, ಯಜ್ಞದ ಕುರಿಯಾದಾತನ ಅಂದ್ರೆ ಮೋಸೆಗೆ ಹಾಡು ಆಡ್ದಂದ್ರೆ ಅದು ಬೈಬಲ್ ರೆಕಾರ್ಡ್ ಇದೆ. ಯೇಸುಗೂ ಹಾಡಿರೋ ರೆಕಾರ್ಡ್ ಇಲ್ಲಿದೆ ಅಂತಂದ್ರೆ ಆಡಿದ್ರು ಅಂತ ಕೊಟ್ಟಿದೆ, ಏನ್ ಆಡಿದ್ರು ಅಂತ ಕೊಟ್ಟಿಲ್ಲ ನಮ್ಗೆ. ಹಂಗಾದ್ರೆ ಏನಪ್ಪ ಇದು ಅಂತಂದ್ರೆ, ನೇರವಾಗಿರೋಂಥ ಹಾಡುಗಳ ಬಗ್ಗೆ ಏನ್ ಮಾಡ್ತಾರೆ ಹೇಳ್ತಾ ಇಲ್ಲ ಅದರ ಸತ್ಯವೇದದಲ್ಲಿ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ 2 ಭಾಗ ಇದೆ. ಇವೆರಡು ಭಾಗಗಳು ಹಳೆ ಒಡಂಬಡಿಕೆಗೆ ಮೇನ್ ಪಾತ್ರಗಾರ ಯಾರಪ್ಪ ಅಂದ್ರೆ ನಮ್ಮ ಮೋಸೆಸ್. ಇಬ್ರಿಯರು 5ನೇ ಪುಸ್ತಕದಲ್ಲಿ 5ನೇ ಅಧ್ಯಾಯದಲ್ಲಿ ಹೇಳ್ತಾರಲ್ಲ, ಅದರ ಏನ್ರಿ, ದೇವರ ಒಂದು ಮನೆಯಲ್ಲಿ ಮೋಸ ಏನಾಗಿದ್ರಂತೆ, ಸೇವಕಂತರ ನಂಬಿಕಸ್ಥನಾಗಿದ್ರು. ಆದ್ರೆ ಅದೇ ಮನೆ ಮೇಲೆ ಕ್ರಿಸ್ತರ ಮಗಂತರ ನಂಬಿಕಸ್ಥನಂತ. ಇವರಿಬ್ರು ಮುಖ್ಯವಾದ 2 ಪಾತ್ರಗಳ್ರಿ, ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ. ಇವೆರಡು ಭಾಗಗಳನ್ನ ಒಟ್ಟಾಗಿ ಸೇರಿಸಿ ಹಿಂಪಾಗಿ ಅರ್ಥಭರಿತವಾಗಿ ಏನ್ರಿ ಸತ್ಯಾರ್ಥಗಳನ್ನ ಹಾಡಿನ ರೀತಿಲಿ ಆಡೋದು, ಎಲ್ಲರಿಗೂ ಅರ್ಥ ಆಗೋ ರೀತಿಲಿ ಹೇಳೋಂಥದ್ದು. ಈ ಸತ್ಯ ಯಾರ ಕೈಲಿ ಮಾತ್ರ ಸಾರೋದಕ್ಕಾಗೋದು ಅಂದ್ರೆ 1,44,000 ಜನ ಕೈಲಿ ಮಾತ್ರ. ಬೇರೆಯವ್ರ ಕೈಲಿ ಹಾಡೋದಕ್ಕೆ ಏನಾಗಲ್ಲ, ಆಗೋದಿಲ್ಲ ಅಂತ ಹೇಳ್ತಾರೆ. ಅಲ್ವ ರಾಜ್ಗಳು ಬೇಕಾದ್ರೆ ಇದು ಹಿಂಪಾದ ಹಾಡು ಇವರು ಮಾತ್ರ ಆಡೋದಿಕ್ಕೆ ಸಾಧ್ಯ. ಭೂಲೋಕದಿಂದ ಕೊಂಡುಕೊಳ್ಳಲ್ಪಟ್ಟ ಬರೀ ಇಸ್ರೇಲ್ ಮಾತ್ರ ಅಲ್ಲ, ಇಡೀ ಲೋಕದಲ್ಲಿ ಎಲ್ಲಾ ಕಡೆಯಿಂದ ಎಂದ್ರೆ ಇವನ್ನ ವಿಮೋಚನೆ ಮಾಡೋರಂತೆ. ನೆಕ್ಸ್ಟ್ ಇಷ್ಟ ಕಂಟಿನ್ಯೂ ಮಾಡಿಷ್ಟ. ಆಮೇಲೆ ನೆಕ್ಸ್ಟ್ ಸ್ತ್ರೀ ಸಹವಾಸದಿಂದ ಮಲಿನರಾಗದವರು ಇವರೇ. ನೋಡ್ರಾ, ಇವರು ಕನ್ಯೆಯರಂತೆ ಹಾ ನಿಷ್ಕಳಂಕರು. ಹಾ ಯಜ್ಞದ ಕುರಿಯಾದಾತನು ಎಲ್ಲಿ ಹೋದರೂ ಇವರು ಆತನ ಹಿಂದೆ ಹೋಗುವರು. ವೆರಿ ಗುಡ್. ಇವರು ಒಂದ್ ನಿಮಿಷ ಅದ್ ನೋಡ್ಬೇಕಾದ್ರೆ ಇವರು ಏನ್ರಿ ಆ ಕನ್ಯೆಯರು ಅಲ್ವರ, ಆಮೇಲೆ ವಿವಾಹ ಮಾಡಿಕೊಳ್ಳದವರು ಅಲ್ವರ, ಕರೆಕ್ಟಾ. ಸ್ತ್ರೀ ಸಹವಾಸ ಮಲಿನರಾದವರು, ಮಲಿನರಾಗದವರು. ಏನು ಸ್ತ್ರೀ ಸಹವಾಸ ಅಂದ್ರೆ ಬೈಬಲ್ನಲ್ಲಿ ಇಬ್ರು ಸ್ತ್ರೀ ಇದ್ದಾರೆ, ಒಂದು ಒಳ್ಳೆ ಸ್ತ್ರೀ, ಕೆಟ್ಟ ಸ್ತ್ರೀ. ಒಳ್ಳೆ ಸ್ತ್ರೀನ ಸಭೆಗೆ ಕಂಪೇರ್ ಮಾಡ್ತಾರೆ, ಕೆಟ್ಟ ಸ್ತ್ರೀನ ಸುಳ್ಳು ಸಭೆಗೆ ಕಂಪೇರ್ ಮಾಡ್ತಾರೆ. ಸುಳ್ಳು ಸಭೆಗಳ ಸಂಪರ್ಕ ಇಲ್ದಿರಂಥವ್ರು ಅಲ್ಲ, ದುರ್ಬೋಧನೆಗಳಿಂದ ಮಲಿನರಾಗದವರು ಇವರೇ. ಇವ್ರ ಕನ್ಯೆಗಳು. ಎಂಥ ಕನ್ಯೆಗಳು? ಬುದ್ಧಿವಂತ ಕನ್ಯೆಗಳು. ಓದನ ದೇವ್ರ ಚಿತ್ತ ಮುಂದೆ ಬರೋ ದಿನಗಳಲ್ಲಿ ಅಲ್ವರ. ಕಳೆವರ ಇದು ನೋಡ್ದಲ್ಲ, ಬುದ್ಧಿ ಇರೋಂಥ ಕನ್ಯೆಗಳು, ಬುದ್ಧಿ ಇಲ್ದಿರ ಕನ್ಯೆಗಳು ಅಲ್ವರ. ಆಮೇಲೆ ಇವರು ಯಜ್ಞದ ಕುರಿಯಾದತ್ತನು ಎಲ್ಲಿ ಹೋಗ್ತಾರಲ್ಲ, ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಇವ್ರು ಯೇಸು ಕ್ರಿಸ್ತನ ಫೇತ್ಫುಲ್ ಫಾಲೋವರ್ಸ್ ರೀ. ಯಾವುದೇ ಮನುಷ್ಯನ ಪಂಗಡ ಅದರ ಏನ್ರಿ ಒಂದು ಗ್ರೂಪ್ಗಳನ್ನ ಫಾಲೋ ಮಾಡೋಂಥದ್ದಲ್ಲ. ಅದು ಇವರು ಕ್ರಿಸ್ತನ ಹೆಜ್ಜೆ ಜಾಡಿಯಲ್ಲಿ ಕ್ರಿಸ್ತನ ಬೋಧನೆಗಳನ್ನ ಹಿಂಬಾಲಿಸೋರು ಅಲ್ವರ. ಆಮೇಲೆ ಇಷ್ಟ ಕಂಟಿನ್ಯೂ ಮಾಡಿ ಇಷ್ಟ. ಇವರು ಮನುಷ್ಯರೊಳಗಿಂದ ಸ್ವಕೀಯ ಜನರಾಗಿ ಕಂಡುಕೊಂಡಲ್ಪಟ್ಟು ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ಪ್ರಥಮ ಫಲದಂತಾಗುವರು. ನೋಡ್ರ ಏನ್ತಾರೆ ನೋಡಿ, ಕ್ಲೀನ್ ಆಗಿ ಹೇಳ್ತಾರೆ. ಮನುಷ್ಯರೊಳಗಿಂದ ಕೊಂಡುಕೊಂಡಲ್ಪಟ್ಟವರು. ಬರೀ ಇಸ್ರೇಲಿಂದ ಅಲ್ಲ, ಇಡೀ ಮನುಕುಲದಿಂದ ಕೊಂಡುಕೊಳ್ಳಲ್ಪಟ್ಟಂತ 1,44,000. ಈ 1,44,000 ಜನ ಬಗ್ಗೆ ನಾವೇನ್ ಮಾಡಿದ್ದೋ ನೋಡಿದ್ವಿ ಅಲ್ವರ. ಈ ಒಂದು ಗುಣ ಲಕ್ಷಣಗಳು ಯಾರಿಗಿರ್ತದೋ ಲೋಕದಲ್ಲಿ ಅವರೆಲ್ಲರೂ ಏನಾಗ್ತಾರೆ, ಯೇಸು ಕ್ರಿಸ್ತನ ಒಂದು ಚಿಕ್ಕ ಹಿಂಡು, ಜಯಾನ್ ಪರ್ವತ ಆಳ್ವಿಕೆ ಮಾಡೋಂಥ ಚಿಕ್ಕ ಹಿಂಡಾಗಿರ್ತಾರೆ. ಸರಿ, ಹಾಗಾದ್ರೆ ಏನ್ರಿ ಪರಲೋಕಕ್ಕೆ ಬರೀ 1,44,000 ಜನ ಮಾತ್ರ ಹೋಗದಾ? ಇವರು ಅಷ್ಟೇನ ಇರೋದು? ನೋಡಿ, 1,44,000 ಜನ ಸಂಖ್ಯೆ ತಗೊಂಡಂತಂದ್ರೆ ಈ ಸುಮಾರು ಒಂದು 2,000 ವರ್ಷದಲ್ಲಿ ನಾವು ಲೆಕ್ಕ ಹಾಕೊಂಡಂತಂದ್ರೆ 71 ಮನುಷ್ಯರು ಒಂದು ವರ್ಷಕ್ಕೆ ಬರ್ತಾರೆ. ಅಂದ್ರೆ 6 ಜನ ಒಂದು ತಿಂಗಳಿಗೆ ಆಯ್ಕೆ ಆದಂಗೆ. ಎವ್ರಿ 5 ಡೇಸ್ಗೆ ಒಬ್ಬರದ್ದು ಏನ್ ಮಾಡ್ತಾರೆ, ದೇವರು ಸೆಲೆಕ್ಷನ್ ಮಾಡ್ತಾರೆ ಅಂತ ಲೆಕ್ಕ ಹಾಕ್ತಾರೆ. ಅದರ ಹಂಗಾದ್ರೆ ಜಸ್ಟ್ ಇಷ್ಟು ಮಾತ್ರನಾ? ನಮಗೆ 1,44,000 ಜನ ನೋಡೋಕ್ಕೆ ತುಂಬಾ ಚಿಕ್ಕದಾಗಿ ಕಾಣಿಸ್ತದೆ ಸಂಖ್ಯೆ ನೋಡೋದಕ್ಕೆ. ಆದ್ರೆ ಆಕ್ಚುಲಿ ನೋಡ್ಬೇಕಾರೆ ಇದುವರೆಗೂ ಜಗತ್ತಲ್ಲಿ ಯಾವುದೇ ಒಂದು ಸ್ಥಳ 1,44,000 ಜನ ಸೇರ್ಸಂತ ಯಾವ ಸ್ಥಳನೂ ಏನಾಗಿಲ್ಲ, ಇಲ್ಲ ಯಾವ ಸ್ಟೇಡಿಯಮ್ಮು ಇಲ್ಲ, ಇಡೀ ವರ್ಲ್ಡ್ ಅಲ್ಲಿ ಏನಾಗಿಲ್ಲ, ಇಲ್ಲ. ಹಂಗ ನೋಡ್ಬೇಕಾದ್ರೆ 1,44,000 ಜನ ದೊಡ್ಡ ಸಂಖ್ಯೆ. ಸರಿಪಾ, ನಾವು ಏನಪ್ಪ ನೋಡಿದ್ರಿ ಸಭೆ ಅಂತ ಪಾಠದಲ್ಲಿ ಇದ್ರಿಗೆ ನೋಡಿದ್ದೇನಪ್ಪ ಅಂತಂದ್ರೆ, ಇಲ್ಲಿ ಈ ಸಭೆ ಅಂತ 2 ಗುಂಪು ಅಂತ ನೋಡಿದ್ರಿ, ಎನ್ ಮತ್ತೆ ಎಂ ಅಂತ. ಒಂದು ಆಯಲ್ಪಟ್ಟವರು, ಅದರಲ್ಲಿ
ಅಪ್ಪಟ್ಟವಾಗಿ ಮರಣದವರೆಗೂ ನಂಬಿಕಸ್ಥರಿಗಂತ ಗುಂಪು ಎಷ್ಟಪ್ಪ ಅಂತಂದ್ರೆ ಆ ಚಿಕ್ಕ ಏನಂತ ಬರ್ತೀವಿ ಅದು ಫೇತ್ಫುಲ್ ಕ್ಲಾಸ್ ಆಫ್ ಪೀಪಲ್, ನಂಬಿಕಸ್ಥರು ಅಂತ, ಮರಣದವರೆಗೂ ನಂಬಿಕಸ್ಥರಾಗಿರೋ ಅಂತ ನೋಡ್ತಾ ಇದ್ರಾ. ಸರಿ, ಇವಾಗ ಈ ಚಿಕ್ಕ ಹಿಂಡು ಇದೆಯಲ್ಲ ಅಲ್ವರ, ಬಂದವ್ರು ಎಲ್ಲರೂ ಅದಕ್ಕೆ ಹೋಗಲ್ಲ. ಮತ್ತೆ ಹಿಂದಕ್ಕೆ ಬಿದ್ದೋಗೋರು ಅಥವಾ ಬಲಹೀನತೆಗಳಿಂದ ತನ್ನ ಪ್ರೈಸ್ನ ಕಳ್ಕೊಂಡವ್ರಿಗೆ ಅವ್ರು ಎಲ್ಲಿಗೆ ಹೋಗ್ತಾರೆ ನೋಡಿ. ಇವಾಗ ದೇವ್ರ ಹತ್ರ ಒಡಂಬಡಿಕೆ ಮಾಡ್ಕೊಂಡು, ಇಗೋ ದೇವ್ರೆ ನಾನು ಚಿತ್ತಾನ ಮಾಡ್ತೀನಿ, ನಿನ್ನ ಹೆಜ್ಜೆಗಳಲ್ಲಿ ನಡಿತೀನಿ ಅಂದ್ಬಿಟ್ಟು ಇಷ್ಟೊಂದು ದೊಡ್ಡ ಸಂಖ್ಯೆ ಬರ್ತಾರೆ, ಎಷ್ಟೋ ಲಕ್ಷಾಂತರ ಜನಗಳು ಏನಾಗ್ತಾರೆ ಬರ್ತಾರೆ. ಆದ್ರೆ ಅದರಲ್ಲಿ ಪ್ರೈಸ್ ಇರೋದು ಎಷ್ಟು? 1,44,000 ಜನ ಮಾತ್ರ. ಸರಿ, ಮಿಗ್ದವ್ರಿಗೇನು ಹಂಗಾರೆ? ಅದ್ರ ಮಿಗ್ದವ್ರು ಏನಾಗ್ತಾರೆ? ಅವ್ರಿಗೇನು ಪುರಸ್ಕಾರ? ಅದರ ಅವ್ರು ಯಾರು? ಅವ್ರ ಬಗ್ಗೆನೂ ಇದೆಯಾ ಬೈಬಲ್? ಅವ್ರು ಎಲ್ಲೋಗ್ತಾರೆ? ಅವ್ರು ತಿರ್ಗಾ ಭೂಲೋಕ ರಕ್ಷಣೆಗೆ ಬರ್ತಾರ ಏನು ಅಂತನ್ಬಿಟ್ಟು ಏನ್ರಿ ಇದನ್ನ ನಾವು ಇವತ್ತು ನೋಡೋಣ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿಯ ದೋಸಗಳೇ, ಇದು ಬಿಟ್ಟು ಇನ್ನೊಂದು ಗುಂಪು ಕೂಡ ಇದೆ ರೀ. ಅದರ ಇನ್ನೊಂದು ಗುಂಪು ಏನಪ್ಪಾ ಅಂದ್ರೆ ಕ್ರಿಸ್ತನ್ಗೆ ಏನಾಗಿರ್ತಾರೆ, ಅವರು ನಂಬಿಕಸ್ಥರಾಗಿರ್ತಾರೆ. ಅದರ ಆದ್ರೆ ಮರಣದವರೆಗೂ ನಂಬಿಕಸ್ಥರಾಗಿರೋಂಥ ಲೆವೆಲ್ಗೆ ಏನಾಗಲ್ಲ, ಹೋಗಲ್ಲ. ಅದರ ಏನೇ ಆದ್ರೂ ಸರಿ ಏನ್ರಿ ದೇವ್ರಿಗೆ ಸಾಯೋವರೆಗೂ ನಂಬಿಕಸ್ಥರಾಗಿಂತ ಲೆವೆಲ್ ಇರಲ್ಲ. ಅದರಿಂದ ಇವ್ರು ಏನಾಗ್ತಾರೆ ಅಂದ್ರೆ ಆ ಪ್ರೈಸ್ನ ಕಳ್ಕೊಂಡ್ಬಿಡ್ತಾರೆ. ಏನ್ರಿ ಆ ಚಿಕ್ಕ ಹಿಂಡುಗೆ 1,44,000 ಪ್ರೈಸ್ ಕಳ್ಕೊಂಡ್ಬಿಡ್ತಾರೆ. ದಿವ್ಯ ಸ್ವಭಾವನ ಅವ್ರು ಕಳ್ಕೊಂತಾರೆ. ಕ್ರಿಸ್ತನೊಂದಿಗೆ ಸಿಂಹಾಸನ ಕೂತ್ಕೊಂಡು ಆಳ್ವಿಕೆ ಮಾಡೋಂಥ ಅವಕಾಶ ಏನ್ ಮಾಡ್ತಾರೆ, ಕಳ್ಕೊಂತಾರೆ. ಆದ್ರೂ ಇವರು ಪರಲೋಕ ರಕ್ಷಣೆ ಏನ್ ಮಾಡ್ತಾರೆ ಅಂತಾರೆ. ಆ ಒಂದು ಗುಂಪು ಇದೆ ಬೈಬಲ್ಲಿ. ಇವ್ರಿಗೆ ಬೈಬಲಲ್ಲಿ ಹೇಳೋದೇನಪ್ಪ ಅಂದ್ರೆ ದೊಡ್ಡ ಸಮೂಹ ಅಂತ ಹೇಳ್ತಾರೆ. ಎಲ್ಲಿದೆ ವಾಕ್ಯ? ಓದ ನೋಡ್ತೀರಿ, ಪ್ರಕಟಣೆ 7ನೇ ಅಧ್ಯಾಯ 9ನೇ ವಾಕ್ಯ. ಯಾರು ಓದ್ರಿ? ಪ್ರಕಟಣೆ 7ನೇ ಅಧ್ಯಾಯ 9ನೇ ವಾಕ್ಯ. ಇವುಗಳಾದ ಮೇಲೆ ಈಗೋ ಯಾರಿಂದಲೂ ಎಣಿಸಲಾಗದಂತ ಮಹಾಸಮೂಹವು ಸಿಂಹಾಸನದ ಮುಂದೆ ಯಜ್ಞದ ಕುರಿಯಾದಾತನ ಮುಂದೆ ನಿಂತಿರುವುದನ್ನು ಕಂಡನು. ಅವರು ನೋಡ್ರ, ಇಲ್ಲಿ ಏನ್ ನೋಡ್ತಿದ್ರೆ, ಯಾರಿಂದಲೂ ಎಣಿಸಲಾರದಂತ ಒಂದು ಮಹಾ ಸಮೂಹವು ಸಿಂಹಾಸನದ ಮುಂದೆ ಯಜ್ಞದ ಕುರಿಯಾದದ ಮುಂದೆ ನಿಂತಿರೋದನ್ನ ಕಂಡೆನು ಅಂತ ಹೇಳ್ತಾರೆ. ಯಾರಿಂದ ಎಣಿಸಲಾಗದಿರಂತ ಒಂದು ದೊಡ್ಡ ಸಮೂಹ ಅಂತ ಹೇಳ್ತಾರೆ. ಇದೇನಪ್ಪ ಇದು? ಯಾರಿಂದ ಎಣಿಸಲಕ್ ಆಗದಿರಂತ ಒಂದು ದೊಡ್ಡ ಸಮೂಹ, ಯಾರಿಂದನೂ ಎಣಿಸಕ್ಕಾಗಲ್ಲ, ಇದೊಂದು ದೇವ್ರ ಕೈಲಿ ಎಣಿಸಕ್ಕಾಗಲ್ವ ಅಂದ್ರೆ ಖಂಡಿತವಾಗೂ ಯಾವ ಮನುಷ್ಯ ಎಣಿಸ್ತಾನೋ ಇಲ್ಲೋ ದೇವ್ರ ಕೈಲಿ ಆಗೇ ಆಗ್ತದ್ರಿ. ಮತ್ತೆ ಯಾಕೆ ಇದು ಯಾರಿಂದ ಎಣಿಸ್ಲಕ್ ಆಗದಿರಂತ ಒಂದು ಸಂಖ್ಯೆ ಅಂತ ಕೊಟ್ಟಿದ್ರು ಅಂತಂದ್ರೆ, ದೇವರ ಹತ್ರಕ್ಕೆ ಇಗೋ ದೇವ್ರೆ ನಾನು ನಿನ್ನ ಹೆಜ್ಜೆಯಲ್ಲಿ ನಡಿತೀನಿ ಅಂತ ಅಂದ್ಬಿಟ್ಟು ಏನ್ರಿ ಎಷ್ಟು ಜನ ಬರ್ಬೋದು? ಎಷ್ಟು ಜನ ಬೇಕಾ ಬರ್ಬೋದ್ರಿ. ಆದ್ರೆ ಪ್ರೈಸ್ ಇರೋದು 1,44,000 ಮಾತ್ರನೇ. ಅದ್ರ ಎಷ್ಟು ಜನ ಬೇಕಾದ್ರೆ ಓಟ ಹೊಡ್ಬೋದು. ಆದ್ರೆ ಪ್ರೈಸ್ ಗೆಲ್ಲೋದು ಎಷ್ಟು ಜನ ಮಾತ್ರ ಅಂದ್ರೆ 1,44,000 ಜನನೇ. ಅದರಿಂದ ದೇವರ ಹತ್ರ ಒಡಂಬಡಿಕೆ ಮಾಡ್ಕೊಳಕ್ಕೆ ಅಸಂಖ್ಯ ಎಷ್ಟು ಜನ ಬೇಕಾದ್ರೆ ಬರ್ಬೋದು. ಅದಕ್ಕೆ ಲಿಮಿಟೇಷನ್ಸ್ ಏನಿಲ್ಲ, ಇಲ್ಲ ಇಷ್ಟು ಜನನೇ ಬರಬೇಕು ಅಂತೇನಿಲ್ಲ, ಅದಕ್ಕೆ ನಿರ್ಬಂಧನಗಳಿಲ್ಲ. ಎಷ್ಟು ಜನ ಬೇಕಾದ್ರೆ ಬರ್ಬೋದ್ರಿ ಅಲ್ವರ. ಆಮೇಲೆ ನೋಡಿ ಮುಂದಕ್ಕೆ ಓದಿಷ್ಟು ಕಂಟಿನ್ಯೂ ನಂಗೆ ಏನ್ ಮಾಡ್ತಾರಂತೆ ಅವರು. ಅವರು ಸಕಲ ಜನಾಂಗ ಕುಲ ಪ್ರಜೆಗಳವರು, ಸಕಲ ಭಾಷೆಗಳನ್ನಾಡುವವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು. ವೆರಿ ಗುಡ್. ನೋಡ್ರ, ಇವರು ಸಿಂಹಾಸನದ ಮುಂದೆ ಯಜ್ಞದ ಕುರಿಯಾದತ್ರ ಮುಂದೆ ನಿಂತಿರೋದನ್ನ ಕಂಡ್ರಂತೆ. ಅಲ್ಲ ಎಲ್ಲಪ್ಪ ನೋಡಿದ್ರು ಅಂತ ನೀವು ಎಲ್ಲಿದ್ದಾರೆ ಅಂತಂದ್ರೆ, ಸಿಂಹಾಸನದ ಮುಂದೆ ಯಜ್ಞದ ಕುರಿಯಾದಾತನ ಮುಂದೆ ಏನಾಗಿದ್ದಾರೆ ಇದಾರಂತೆ. ಅಲ್ರ ಯಾಕೆ ಸಿಂಹಾಸನ ಮುಂದೆ ಇದ್ದಾರೆ? ಅಲ್ರ ಇವಾಗ ಪ್ರೈಸ್ ಗೆದ್ರೆ ಅಲ್ರ ಏನು ಎಲ್ಲಿ ಕೊಡ್ತಾರೆ ಅವಕಾಶ ಅಂತಂದ್ರೆ, ಸಿಂಹಾಸನದ ಪಕ್ಕದಲ್ಲಿ ಕೂತ್ಕೊಳಕ್ಕೆ ಏನ್ ಮಾಡ್ತೀನಿ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು. ಅಲ್ರ ಇವಾಗ ನಾವು ಓಟ ಓಡಿ ಯೋಗ್ಯವಾಗಿದ್ದು ಓಟ ಮುಗಿಸಿದ್ರೆ ನಮ್ಗೆ ದೇವ್ರು ಕೊಡೋಂಥ ಪ್ರೈಸ್ ಏನು ಅಂತಂದ್ರೆ, ಕ್ರಿಸ್ತನ ಪಕ್ಕದಲ್ಲಿ ಕೂತ್ಕೊಂಡು ಆತನೊಂದಿಗೆ 1000 ವರ್ಷ ಆಳ್ವಿಕೆ ಮಾಡಕ್ ನಮ್ಗೆ ಏನ್ ಮಾಡ್ತಿದ್ವಿ ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ರು ಅಲ್ವಾ. ನೋಡಿ ಪ್ರಕಟಣೆಯಲ್ಲಿ ಓದೋಣ, 3ನೇ ಅಧ್ಯಾಯ 21ನೇ ವಾಕ್ಯ. ರೂಪಾ ಸಿಸ್ಟರ್ ಓದ್ತೀರಾ? ಪ್ರಕಟಣೆ 3:21. ಬ್ರದರ್ ಓದ್ತೀನಿ ಬ್ರದರ್. ಓದಿ. ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು. ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ನೋಡ್ರ ಏನಂತ ಹೇಳ್ತಾರೆ ಇಲ್ಲಿ? ನಾನು ಜಯ ಹೊಂದಿ ಎಲ್ಲಿ ಕೂತಿದ್ದೀನಿ? ತಂದೆಯ ಸಿಂಹಾಸನದಲ್ಲಿ ಕೂತಿದ್ದೀನಿ.
ಯಾರು ಕ್ರಿಸ್ತಂತರ ಜಯವಂತರೋ ಇವ್ರೆಲ್ಲರಿಗೂ ಕೊಡ್ತಾರಂತ ಪ್ರೈಸ್ ಏನಪ್ಪ ಅಂದ್ರೆ ಸೇಮ್ ಪ್ರೈಸ್, ತಂದೆಯ ಸಿಂಹಾಸನ ಕೂತ್ಕೊಳಕ್ಕೆ ಒಂದು ಅವಕಾಶ. ಆದ್ರೆ ನಾವ್ ಇಲ್ಲೇನ್ ನೋಡ್ತೀರಿ ಪ್ರಕಟಣೆಯಲ್ಲಿ ಅಂತಂದ್ರೆ ಇವರು ಸಿಂಹಾಸನ ಮುಂದೆ ಇದ್ರಂತೆ, ಸಿಂಹಾಸನ ಮೇಲೆ ಕೂತಿಲ್ಲ. ಅಂದ್ರೆ ಏನಪ್ಪ ಅರ್ಥ ಅಂತಂದ್ರೆ ಸಿಂಹಾಸನ ಮೇಲೆ ಕೂತ್ಕೊಳ್ಳೋಂತ ಅವಕಾಶನ ಇವರು ಕಳ್ಕೊಂಡಿದ್ದಾರೆ. ಹೇಗೆ ಕಳ್ಕೊಂಡ್ರು? ಪ್ರಕಟಣೆ 3:21 ಏನ್ ಹೇಳ್ತಾರೆ? ನಾನು ಜಯ ಹೊಂದಿ ತಂದೆಯ ಸಿಂಹಾಸನ ಕೂತಿದ್ದಂಗ್ರಿ. ಯೇಸು ಕ್ರಿಸ್ತನ್ಗೆ ತಂದೆಯ ಸಿಂಹಾಸನ ಕೂತ್ಕೊಳ್ಳೋಕೆ ಹೆಂಗ್ ಅವಕಾಶ ಸಿಕ್ತು ಅಂತಂದ್ರೆ ಸುಮ್ಮನೆ ಹಿಂಗೆಲ್ಲ ರೀ ಮ್ಯಾಜಿಕ್ ಆಗಿ ಏನ್ ಮಾಡ್ಲ ದೇವ್ರು, ಓ ನನ್ನ ಮಗ ಬಂದ್ಬಿಡಪ್ಪ ಕೂತ್ಕೊ ಅಂತ ಹೇಳಿಲ್ಲ ರೀ. ಇವ್ರು ಏನ್ ಮಾಡಂತೆ? ಜಯ ಹೊಂದಿದ್ರಂತೆ. ಏನ್ ಜಯ ಹೊಂದ್ರು ಅಂದ್ರೆ ಅರ್ಥ? ಕರ್ತನಲ್ಲಿ ಪ್ರೀತಿ ಅಂತ ಸೋರಸುಗಳೇ, ಇವ್ರ ಜೀವನದಲ್ಲಿ ಎಷ್ಟೋ ಅಡಚಣೆಗಳೇನಾಗಿತ್ತು ಇತ್ತು. ಯಾರ ಯೇಸು ಕ್ರಿಸ್ತನು ದೇವರ ಕುಮಾರ ರೀ, ಅದರ ಎಲ್ಲಾರ್ಗು ಒಳ್ಳೇದ್ ಮಾಡಿದ್ರು, ಎಷ್ಟೋ ಅದ್ಭುತಗಳನ್ನ ಮಾಡಿದ್ರು ಅಲ್ವರ. ಊರಲ್ಲಿ ಏನ್ ಮಾಡಿದ್ರು ಅವ್ರಿಗೆಲ್ಲರಿಗೂ ಏನ್ರಿ ಬಂದವ್ರಿಗೆ ಎಲ್ಲಾರ್ಗು ಒಳ್ಳೇದ್ ಮಾಡೋರೆ ಅಲ್ವರ. ಆದ್ರೆ ಅವ್ರ ಜೀವನದಲ್ಲಿ ಕಷ್ಟ, ಸಂಕಟ, ತೊಂದರೆ, ವೇದನೆ, ಹಿಂಸೆ ಇರ್ಲಿಲ್ವಾ? ಇತ್ತು ರೀ. ಇವೆಲ್ಲವನ್ನು ಯೇಸು ಕ್ರಿಸ್ತ ಏನ್ ಮಾಡಿದ್ರು? ಎಲ್ಲ ಸಂತೋಷವಾಗಿ ನಗುತ್ತಾ ಏನ್ ಮಾಡೋದಂದ್ರೆ ಇವೆಲ್ಲವನ್ನು ಜಯಿಸಿದ್ರು ಅಲ್ವರ. ಆ ಜಿಗುಪ್ಸೆ ಹೊಂದಿ ಬೇಜಾರಾಗಿ ಅಯ್ಯೋ ಆಗಲ್ಲ ದೇವರೇ ಆಗ್ತಾ ಇಲ್ಲ ಅಂತಂದ್ಬಿಟ್ಟು ಕಣ್ಣೀರಿಟ್ಟಿ ಹಂಗೆ ಗುಳೋ ಅಂತ ಹೇಳ್ಕೊಂಡು ಒದ್ದಾಡಿದ್ರ? ಇಲ್ಲ ರೀ. ಏನ್ ಮಾಡಿದ್ರು? ಎಲ್ಲವನ್ನೂ ಏನ್ ಮಾಡೋದಂತ ಅವ್ರು ಜಯಿಸಿದ್ರು. ಹೆಂಗ್ ಜಯಿಸಿದ್ರು? ನಾನು ಜಯ ಹೊಂದಿ ಅಂದ್ರೆ ಜೀವನದಲ್ಲಿ ಕಷ್ಟ, ಸಂಕಟ, ತೊಂದರೆಗಳೆಲ್ಲ ಇರ್ತದ್ರಿ ದೇವ್ರ ಮಕ್ಳಿಗೆ ಅಲ್ವರ. ಇದನ್ನೆಲ್ಲ ದೇವರು ಬಿಟ್ಟಿರೋದು ಏನಕ್ಕೆಪ್ಪ ಅಂದ್ರೆ ನಾವು ಏನ್ರಿ ಜಯ ಹೊಂದಿರೋ ಇಲ್ಲೋ ಅಂತ ನೋಡೋದಿಕ್ಕೆ, ನಮ್ಮ ಪರೀಕ್ಷೆಗಾಗಿ ದೇವರು ಬಿಟ್ಟವ್ರಂತೆ. ಇವೆಲ್ಲ ಪರೀಕ್ಷೆಗಳಲ್ಲಿ ನಾವು ಜಯ ಹೊಂದಿ ಏನ್ ಮಾಡ್ಬೇಕು ಅಂತೆ? ಅವರು ಸಿಂಹಾಸನ ಕೂತ್ಕೊಳಕ್ಕೆ ಯೋಗ್ಯವಾಗಿದ್ದೀರಿ ಅಂತ ದೇವರಿಗೆ ನೋಡಿಸ್ಬೇಕು. ಇವೆಲ್ಲ ನಮ್ಗೆ ಎಕ್ಸಾಮು. ಈ ಎಕ್ಸಾಮ್ನ ನಾನು ಪಾಸ್ ಆಗ್ತೀನಿ, ಒಳ್ಳೆ ರ್ಯಾಂಕ್ ತೆಗಿತೀನಿ ಅಂತ ಅಂದ್ಬಿಟ್ಟು ದೇವ್ರಿಗೆ ಏನ್ ಮಾಡಕ್ ನಾವು ಪ್ರೂವ್ ಮಾಡಿ ನೋಡ್ಸ್ಬೇಕ್ರಿ. ಇದಕ್ಕೋಸ್ಕರನೇ ದೇವ್ರು ನಮ್ಗೆ ಏನ್ ಮಾಡಿರೋದು? ಇವೆಲ್ಲವನ್ನು ಲೋಕದಲ್ಲಿ ಬಿಟ್ಟಿರೋದು. ಅದ್ಗೆ ಹೇಳ್ತಾರೆ, ನಾನು ಜಯ ಹೊಂದಿ ತಂದೆ ಸಿಂಹಾಸನ ಕೂತಿದ್ದೀನಿ, ಹಾಗೆಯೇ ಜಯ ಹೊಂದ್ಬೇಕು. ಯಾವ ತರ ಜಯ ಹೊಂದ್ಬೇಕು? ಕ್ರಿಸ್ತನು ಹೇಗೆ ಜಯ ಹೊಂದ್ರು ಹಾಗೆಯೇ ಜಯ ಹೊಂದ್ಬೇಕು. ಯಾರ ಕ್ರಿಸ್ತನ್ ಹೆಂಗ್ ಜಯ ಹೊಂದ್ರು? ಹೆಂಗಪ್ಪ ಜಯ ಹೊಂದ್ರು? ಅದರ ಈ ಬಲಿ ಬಿಟ್ಟಿದ್ಮೇಲೆ ಏನ್ರಿ ಬಲಿ ಕೊಡೋರು ಗೊತ್ತಾ? ಹೆಂಗ್ ಬಲಿ ಕೊಡೋರಂತೆ? ಸುಮ್ನೆ ಹಂಗೆ ಬಲಿ ಇಟ್ಬಿಟ್ಟು ಬಿಟ್ಬಿಡೋರ? ಕೆಡ ಏನಾದ್ರು ಕೆಂಡ ಹಾಕೊಂಡು ನೋಡಿತೀನಿ, ಬೆಂಕಿ ಹಾಕೊಂಡು ನೋಡಿತೀನಿ, ಆ ಬೆಂಕಿಯಲ್ಲಿ ದಗ 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 ಅಂತ ಉರಿಯೋದ್ ನೋಡ್ರಿ ಅಂತೀನಿ ಅದರ. ಇದೇ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸೊರಸಗಳೇ, ನಮ್ಮನ್ನ ದೇವರು ಬೆಳಿಗ್ಗೆ ಎದ್ದಾಗಿದ್ನ ಹಿಡ್ದು ಸಾಯಂಕಾಲ ಮಲ್ಕೊಳ ತನಕ ಏನ್ ಮಾಡ್ತಾ ಗೊತ್ತಾ? ನಮ್ಮನ್ನ ತೊಗೊಂಡು ಬಲಿ ಬಿಟ್ಮೇಲೆ ಇಡ್ತಾರೆ. ಬೆಳಿಗ್ಗೆ ಎದ್ದಾಗಿಂದ ನಮ್ಗೆ ಏನ್ ಮಾಡ್ತಾರೆ? ಒಲೆ ಹಚ್ಬಿಡ್ತಾರೆ. ಶೋಧನೆಗಳು ಎಲ್ಲಾ ಕಡೆ, ಎಲ್ಲಿ ಹೋದ್ರು ಸರಿ, ಕೆಲಸ ಮಾಡೋಂಥ ಸ್ಥಳದಲ್ಲಾಗ್ಲಿ, ನಮ್ಮ ಸಂಬಂಧಿಕರು, ನಮ್ಮ ಸ್ನೇಹಿತಗಳ ಒಂದು ಏನ್ರಿ ಇರೋಂಥ ವಿಚಾರಗಳಾಗ್ಲಿ, ಏನೇನೆಲ್ಲ ಸಾಯಂಕಾಲ ಮಲ್ಗೋ ತನಕ ಎಲ್ಲೆಲ್ಲ ಆಕ್ಟಿವಿಟೀಸ್ ಇನ್ವಾಲ್ವ್ ಆಗ್ತಾರೋ ಇವೆಲ್ಲವೂ ನಮ್ಗೊಂದು ಬಲಿ ಪಿಟ್ಟ ತರ. ಈ ಒಂದು ಶೋಧನೆಗಳಲ್ಲಿ ನಾವು ಯಾವ ತರ ರಿಯಾಕ್ಟ್ ಆಗ್ತೀರಿ ಅದ್ರ ಬೇಸಿಸ್ ಮೇಲೆ ನನ್ನ ಬಲಿ ದೇವ್ರಿಗೆ ಯಜ್ಞವಾಗಿ ಪ್ರಿಯವಾಗ್ತಾ ಇದೆಯಾ ಅಥವಾ ಸುಟ್ಟು ಭಸ್ಮ ಆಗಿ ಬೂದಿ ಆಗ್ತಾ ಇದೆಯಾ ಅಂತ ಪ್ರಶ್ನೆ ರೀ. ಅದ್ರ ನಮ್ಮ ಬಲಿ ದೇವ್ರಿಗೆ ಶ್ರೇಷ್ಠವಾಗಿತ್ತು ಅಂತಂತಂದ್ರೆ ಏನಪ್ಪ ಮೀನಿಂಗ್ ಗೊತ್ತಾ? ನಾವೇನ್ ಮಾಡ್ತಿದ್ರಿ? ಕ್ರಿಸ್ತನ್ ತರ ನಾವೇನ್ ಮಾಡ್ತಿದ್ರಿ? ನಮ್ಮ ದೇಹವನ್ನು ಸಜೀವ ಯಜ್ಞವಾಗಿ ದೇವ್ರಿಗೆ ಅರ್ಪಿಸ್ತಾ ಇದ್ರಿ ಅಲ್ವರ. ಯಾರವ್ರು? ಎಫೆಸರ್ಗೆ ಬರೆದಂತ ಪತ್ರಿಕೆ 5ನೇ ಅಧ್ಯಾಯ 2ನೇ ವಾಕ್ಯ. ಗೌತಮ್ ಬದರ್ ಓದಿ. ಎಫಿಷಿಯನ್ಸ್ 5:2 ಓದಿ. ಎಫಿಷಿಯನ್ಸ್ 5:2. ಓದ್ತೀನಿ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ನೋಡ್ರ, ಯೇಸು ಕ್ರಿಸ್ತ ಏನ್ ಮಾಡದಂತೆ? ತನ್ನನ್ ತಾನೇ ಬಂದ್ಬಿಟ್ಟು ದೇವ್ರಿಗೆ ಏನ್ರಿ ಒಳ್ಳೆ ಸುಗಂಧ ವಾಸನೆ ಯಜ್ಞವಾಗಿ ಕೊಟ್ರಂತೆ. ತನ್ನನ್ ತಾನೇ ಯಜ್ಞವಾಗಿ ಕೊಡ್ಬೇಕ್ರೆ ಒಂದು ಸುವಾಸನೆ ಹೆಂಗಿತ್ತಂತೆ ದೇವ್ರಿಗೆ? ಅದರ ಒಳ್ಳೆ ಸುಗಂಧ ವಾಸನೆ ಆಗಿತ್ತಂತೆ. ನೋಡ್ರ, ಕರ್ತನಲ್ಲಿ ಪ್ರೀತಿಗಳೇ, ಇದೇ ರೀತಿ ನಮ್ ಜೀವಿತಲ್ರಿ ನಮ್ಮ ಒಂದು ತ್ಯಾಗ, ನಮ್ಮ ಒಂದು ಕ್ರಿಯೆಗಳು ದೇವ್ರಿಗೆ ಮಾಡ್ಬೇಕ್ರೆ ಅದು ನಮ್ಗೆ ತುಂಬಾ ಕಷ್ಟ ಆಗ್ತದ್ರಿ. ನಮಗ್ ಸುಡೋಂಥದ್ದಾಗಿರ್ತಾರೆ, ನಮ್ಗೆ ತುಂಬಾ ವೇದನೆ ತರ ಆಗಿರ್ತಾರೆ. ಆದ್ರೆ ಇದನ್ನ ಪ್ರಿಯವಾಗಿ ಸಹಿಸ್ಕೊಂಡು ಇದು ದೇವ್ರಿಗೆ ಒಂದು ಸುಗಂಧ ವಾಸನೆ ಅಂತ ಬಿಟ್ಟು ಒಪ್ಪಿಸ್ಕೊಟ್ಟವಾಗ ಯಾರಿಗೆ ಶ್ಲಾಘ್ಯವಾಗಿದೆ? ಅದು ದೇವ್ರಿಗೆ ಶ್ಲಾಘ್ಯವಾಗಿದೆ. ದೇವ್ರಿಗೆ ಒಳ್ಳೆ ಸಿಗ್ತಾರದು, ಒಳ್ಳೆ ಕೀರ್ತಿ ಅಂತದ್ದು ಇದೇ ಜಯ ಹೊಂದೋದು. ಈ ಕೆಲ್ಸನ ಯೇಸು ಕ್ರಿಸ್ತ ಹೆಂಗ್ ಮಾಡಿದ್ರು? ಭೂಲೋಕದಲ್ಲಿ ಮಾಡ್ಬೇಕಾರೆ ಸಂತೋಷವಾಗಿ ವಾಲೆಂಟ್ರಾಗಿ ಮಾಡಿದ್ರು. ಅದರ ಗೋಣಿಗುಟ್ಟಿ ಬೈಕೊಂಡು ಜಗಳ ಆಡ್ಕೊಂಡು ಅದರ ಒಂಥರ ಜಿಗುಪ್ಸಿಂದ ಮಾಡ್ಲಾರಿ, ಸ್ವಚಿತ್ತದಿಂದ ತುಂಬಾ ಸಂತೋಷವಾಗಿ ಮಾಡಿದ್ರು. ಈಗೋ ದೇವ್ರೆ ನಿನ್ ಚಿತ್ತವನ್ನು ನೆರವೇರಿಸಿದ ಸಂತೋಷ. ಇಬ್ರಿಯರು 12ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯದಲ್ಲಿ ಹೇಳ್ತಾರೆ, ನನ್ನ ಮುಂದೆ ಇಟ್ಟಂತ ಸಂತೋಷದಿಂದ
ಅವಮಾನವನ್ನು ಲೆಕ್ಕಿಸದೆ ಶಿಲ್ಬೆ ಮಣ್ಣನ್ನು ಅವ್ರು ಸಹಿಸ್ಕೊಂಡ್ರು ಅಂತ ಹೇಳ್ತಾರೆ. ಏನು ಸಂತೋಷ ರೀ ಅಲ್ರ. ದೇವರಿಗೆ ಸಂತೋಷ ತರದೆ ಕ್ರಿಸ್ತನ ಸಂತೋಷ ಆಗಿತ್ತು ನೋಡ್ರಿ ಅಲ್ರ. ಇದು ಜಯ ಹೊಂದೋದು ಕರ್ತನಲ್ಲಿ ಪ್ರೀತಿಗಳೇ. ಅದಕ್ಕೆ ನಮ್ಮ ಜೀವಿತದಲ್ಲಿ ಎಲ್ಲಾ ತರ ಬರ್ತಾರ್ರಿ. ಇವೆಲ್ಲ ಶೋಧನೆಗಳು ಹೆಂಗಿರ್ಬೇಕು ಗೊತ್ತಾ? ಪೂರ್ಣ ಜಯಶಾಲಿ ಆಗಿರ್ಬೇಕು. ನೋಡಿ ಓದನ ರೋಮಾಪುರದಲ್ಲಿ 8ನೇ ಅಧ್ಯಾಯ 35ನೇ ವಾಕ್ಯ. ರೋಮಾಪುರದಲ್ಲಿ 8:35. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಗಂಡಾಂತರವೋ, ಖಡ್ಗವೋ? ಹೋದ್ರಿ ಹೆಂಗೆ? ದೇವರೇ, ನಾವು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ. ಜನರು ನಮ್ಮನ್ನು ಹುಲಿಯುರಿಗಳಂತೆ ಎಣಿಸಿದರು ಎಂಬುದಾಗಿ ಬರೆದಿರುವಂತೆ ಆಗುತ್ತದಲ್ಲ. ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ನೋಡ್ರ ಏನು ಕ್ರಿಸ್ತನ ಪ್ರೀತಿನ ನಮ್ಮನ್ನು ಅಗಲಿಸುವರು ಯಾರು? ಕಷ್ಟವೋ ಸಂಕಟವೋ, ಹಂಗಾರೆ ಇವೆಲ್ಲ ಬರ್ತವೆ ಅಂತ. ಕಷ್ಟ, ಸಂಕಟ, ಹಿಂಸೆ, ಅನ್ನವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ಗಂಡಾಂತರವೋ, ಖಡ್ಗವೋ. ದೇವರೇ, ನಾವು ನಿನ್ನ ನಿಮಿತ್ತ ದಿನವೆಲ್ಲ, ನೋಡ್ರಿ ದಿನವೆಲ್ಲ ರೀ, ಬೆಳಗಿನ ಸಾಯಂಕಾಲವರೆಗೂ ಕೊಲೆಗೆ ಗುರಿಯಾಗಿದ್ದೇವೆ. ಜನರೆಲ್ಲರೂ ನಮ್ನ ಏನ್ ಮಾಡ್ತಂತೆ? ಹೆಂಗಂತ ಹೆಂಗಡ್ಸಂತೆ? ಕುರಿಗಳ ತರ, ಕುರಿಗಳಂತ ಏನಂದ್ರೆ ಬಕರಗಳಂತ ಹೇಳ್ತಾರೆ ಗೊತ್ತಾ ಅದರ. ಆ ತರ ಕುರಿಗಳ ತರ ಎಣಿಸ್ತಾ ಇದಾರೆ ಅದರ ಎಂಬುದಾಗಿ ಬರೆಯುವಂತ ಆಗ್ತದೆ. ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಇವೆಲ್ಲದರಲ್ಲಿ ನಾವ್ ಹೆಂಗಿದ್ದೀರಂತೆ? ಪೂರ್ಣ ಜೈಶಾಲಿ ಅದರ ಏನ್ರಿ? ನಮ್ಮನ್ನು ಪ್ರೀತಿಸಿದ ಆತನ ಮೂಲಕವಾಗಿ ನಾವು ಎಲ್ಲಾ ವಿಷಯಗಳು ಹೆಂಗಿದ್ರಂತೆ? ಪೂರ್ಣ ಜಯಶಾಲಿ ಅದರ. ದೇವ್ರ ಮೆಟ್ಟಿನ ಪ್ರೀತಿ ನಾವೆಲ್ಲವನ್ನು ಏನ್ ಮಾಡ್ತಿದ್ದೆ? ದೇವ್ರ ಮಕ್ಕಳು ಜಯಿಸಂದ್ರೆ ಇದೇ ಚಿಕ್ಕ ಹಿಂಡು. ಆದ್ರೆ ದೊಡ್ಡ ಸಮೂಹದವರು ಏನ್ರಿ? ಜಯಶಾಲಿಗಳು ಆಗೋದಿಲ್ಲ. ಕ್ರಿಸ್ತನ ಹೇಗೆ ಜಯ ಒಂದು ಸಿಂಹಾಸನ ಕೂತ್ಕೊಂಡ್ರು ಆ ಥರ ಇವ್ರಿಗೆ ಜಯಶಾಲಿಗಳಾಗೋದಿಕ್ಕೆ ಆಗೋದಿಲ್ಲ. ಅದರಿಂದ ಇವ್ರು ಎಲ್ಲಪ್ಪ ಇದ್ದಾರೆ ಅಂತಂದ್ರೆ ಸಿಂಹಾಸನದ ಮುಂದೆ ನಿಂತವ್ರೆ, ಸಿಂಹಾಸನ ಮೇಲೆ ಕೂತ್ಕೊಂಡಿಲ್ಲ. ಬರುವಂತ ಎಲ್ಲಾ ತೊಂದರೆಗಳನ್ನ ಜಯಿಸೋದಿಕ್ಕಾಗ್ಲಿಲ್ಲ. ಸೋತೋಗಿದ್ದಾರೆ ಇವರು ಅಲ್ಲ ಏನ್ರಿ? ನಿರಾಸೆ ಆಗಿ ಬಿದ್ದೋಗಿ ಏನಾಗಿದ್ದಾರೆ? ಸೋತೋಗಿದ್ದಾರೆ ಅಲ್ರ. ಅದಕ್ಕೆ ನೋಡಿ ವಾಕ್ಯ ಪೇತ್ರದಲ್ಲಿ ಓದ್ರಿ, ಯಾವ್ದು ಬೈಬಲ್ ತೆಗೆದು ಓದ್ರಿ ಅಂತೀನಿ. ಪೇತ್ರದಲ್ಲಿ ಹೇಳ್ತೀನಿ. ಒಂದ್ ನಿಮಿಷ. 2ನೇ ಪೇತ್ರ 2ನೇ ಅಧ್ಯಾಯ 20ನೇ ವಾಕ್ಯ ಓದಿ ಅಂತೀನಿ. 2ನೇ ಪೇತ್ರ 2ನೇ ಅಧ್ಯಾಯ 20ನೇ ವಾಕ್ಯ. ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನ ಹೊಂದಿ ಲೋಕದ ಮಲಿನತ್ವಗಳಿಗೆ ತಪ್ಪಿಸಿಕೊಂಡವರು ತಿರುಗಿ ಅವುಗಳಲ್ಲಿ ಸಿಕ್ಕಿಕೊಂಡು ಸೋತು ಹೋದರೆ ಅವರ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದ್ದಾಗಿದೆ. ನೋಡ್ರ, ಲೋಕಕ್ಕೆ ಏನ್ರಿ? ತಿರ್ಗಾ ಸಿಕ್ಕಿಕೊಂಡು ಸೋತು ಹೋದರೆ ಅಂದ್ರೆ ಏನರ್ಥ? ಇವೆಲ್ಲ ಬರ್ತಾರೆ ಲೋಕದಲ್ಲಿ ಸಿಗಾಕೊಳ್ಳೋ ರೀತಿಯಲ್ಲಿ ನಮಗೆ ಶೋಧನೆ ಬರ್ತದೆ. ನಾವ್ ಎದುರಬೇಕಾಗಿಲ್ಲ. ಶೋಧನೆ ಬರ್ತಾರೆ ಬೇಕಾದ್ರೆ ಎದುರು ಬಿಡ್ರಿ. ತಪ್ಪಿಸ್ಕೊ ದಾರಿ ಸಿದ್ಧ ಮಾಡ್ತಿದ್ದಾಳ ನಂಬಿಕೆ ನಮ್ಗಿರ್ಬೇಕ್ರಿ. ಸೋತೋಗ್ಬಾರ್ದು, ಜಯಿಸ್ಬೇಕು. ಆದ್ರೆ ಈ ದೊಡ್ಡ ಸಮೂಹದವರು ಜಯಿಸೋದನ್ನ ಬಿಟ್ಬಿಡ್ತಾರೆ, ಸೋತೋಗ್ಬಿಟ್ರೆ ಅವ್ರ ಅಂತ್ಯಸ್ಥಿತಿ ಹೆಂಗಿರ್ತದಂತೆ? ಮೊದಲಿಗಿಂತ ಕೆಟ್ಟದಾಗಿರ್ತದೆ. ಏನೋ ಮೊದಲು ಪ್ರೈಸ್ ಗೆದ್ದಿರೋರು ಇವಾಗ ಪ್ರೈಸ್ನ ಕಳ್ಕೊಂತಾರೆ. ಅದಕ್ಕೆ ಎಷ್ಟೋ ವಿಚಾರಗಳು ಬರ್ತದೆ ಅಲ್ವರ. ಮುಖ್ಯವಾಗಿ ಸೇತಾನೆ ಮಾಡ್ತಾರೆ, ನಮ್ಮನ್ನ ಭಯ ಪಡಿಸ್ತಾನ್ರಿ ಅಲ್ವರ. ನೋಡಿ ಓದೋಣ ಅಂತೀನಿ ಭಯದು ಏನ್ರಿ? ಹಬಕ್ಕುಕ್ 2:15 ಓದಿ. ಹಬಕ್ಕುಕ್ 2:15 ಓದ್ರಿ ಯಾರಾದ್ರು. ಸಾರಿ, ಹೀಬ್ರೂಸ್ 2:15, ಕ್ಷಮಿಸಿ, ಹೆಬ್ರಾಯ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಾಕ್ಯ ಓದ್ರಿ. ವರಲಕ್ಷ್ಮಿ ಇಷ್ಟ, ವಿಶಾಲಾಕ್ಷಿ ಇಷ್ಟ ಓದ್ತೀರಾ? ಓದ್ರಿ. ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ನೋಡ್ರ, ಜೀವಮಾನವಲ್ಲ ಏನ್ರಿ? ಎಂತ ಭಯ ಅಂತೆ? ಮರಣದ ಭಯದ ದೆಸೆಯಿಂದ ಚೇತನೆ ಮಾಡ್ಬಿಟ್ಟಾನೆ. ಇವತ್ತು ಲೋಕದನ್ನೆಲ್ಲ ಗ್ರಿಪ್ ಇಟ್ಕೊಂಡ್ಬಿಟ್ರೆ ಭಯ ಭಯ ಭಯ. ಎಲ್ಲೋದ್ರ ಭಯ. ಅಯ್ಯೋ ರೋಡೋದ್ರೆ ಆಕ್ಸಿಡೆಂಟ್ ಆಗ್ಬಿಡ್ತಾನೆ ಭಯ. ಆಫೀಸ್ಗೆ ಹೋದ್ರೆ ಲೇಟಾಗಿ ಹೋದ್ರೆ ಅಯ್ಯೋ ಎಲ್ಲಿ ಕೆಲಸದಿಂದ ಹಾಕ್ಬಾರ್ದು ಭಯ ಅಂತ ಅಂದ್ಬಿಟ್ಟು. ಅದ್ರ ಮನೆಗೆ ಲೇಟಾಗಿ ಬರೋಬಿಟ್ರೆ ಹೆಂಡತಿಯಲ್ಲಿ ಬೈತಲೋ ಅಂತ ಭಯ ರೀ. ಬಾಡಿಗೆ ಕಟ್ಟಾಗಿಲ್ಲ ಓನರಲ್ಲಿ ಬೈತಲೋ ಅಂತ ಭಯ. ಎಲ್ಲಿ ನೋಡಿದ್ರು ಭಯ ಭಯ ಭಯ. ಜೀವನ ಪೂರ್ತಿ ಮನುಷ್ಯ ಒಂದು ಭಯದಲ್ಲೇ ಹೋದ್ರಿ.
ಸೇತಾನೋ ಈ ಬೈದೆಲ್ಲನೇ ಏನ್ ಮಾಡ್ಬಿಟ್ಟು ಇಟ್ಬಿಟ್ರು, ಅಯ್ಯೋ ನೀನು ಸತ್ಯ ಕೇಳ್ತಾ ಇದೀಯಾ, ನೀನ್ ಕಿರೀಟ ಕಳ್ಕೊಂಡ್ಬಿಡ್ತೀಯಾ, ಏಸು ಕ್ರಿಸ್ತು ನಿನ್ ಕೈ ಬಿಟ್ಬಿಟ್ರು, ದೇವ್ರು ನಿನ್ ಬಿಟ್ಟು ಹೋಗ್ಬಿಟ್ಟವ್ರೆ, ನೀನ್ ಪಾಪಿ, ನೀನ್ ದ್ರೋಹಿ, ನೀನ್ ತುಂಬಾ ದೊಡ್ಡ ಪಾಪ ಮಾಡಿ ಅಂತ ಏನ್ ಮಾಡೋದು, ಹಾ, ಮೈಂಡಲ್ಲಿ ಇಲ್ದಿರೋದೆಲ್ಲ ಮಾಡ್ಬಿಟ್ಟು ಮೈಂಡ್ ಡಿಸ್ಟರ್ಬ್ ಮಾಡ್ಬಿಡೋದು. ಅದ್ ಹೇಳ್ತಾರ ಮರಣದ ಏನ್ರಿ ಭಯದಿಂದ ಆ ದೇಶದಿಂದ ಎಲ್ಲಾರ್ದು ಏನ್ ಮಾಡೋದಂತೆ ದಾಸರತ್ರ ಇಟ್ಕೊಂಡಂತೆ ಸೇತಾನ್. ಅದರ ಇದನ್ನ ಏನ್ ಮಾಡ್ಬೇಕು, ದೇವ್ರ ಮಕ್ಳು ಜಯಿಸ್ಬೇಕು. ಚಿಕ್ಕ ಇಂಡ ಆದವರು ಏನ್ ಮಾಡ್ತಾರೆ, ಇದನ್ನ ಜಯಿಸ್ತಾರೆ. ದೊಡ್ಡ ಸಮೂಹದವರು ಈ ಬೈದಲ್ಲಿ ಏನು ಎದುರ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ತಾನು ಕೊಟ್ಟಂತ ಬಲಿನ ಹಿಂದಕ್ಕೆ ಬಂದ್ಬಿಡ್ತಾರೆ. ಅಂದ್ರೆ ವಾಲೆಂಟ್ರಾಗಿ ಇವರು ದೇವ್ರಿಗೆ ತ್ಯಾಗ ಮಾಡಲ್ಲ. ಯಾವಾಗಪ್ಪ ತ್ಯಾಗ ಮಾಡ್ತಾರೆ ಅಂತಂದ್ರೆ, ಯಾವಾಗ ದೇವರು ಇವ್ರ ಹತ್ರ ಬಲವಂತ ಮಾಡ್ತಾರೋ ಆವಾಗ ದೇವ್ರಿಗೆ ಏನ್ ಮಾಡ್ತಾರೆ, ತ್ಯಾಗ ಮಾಡಕ್ಕೆ ಶುರು ಮಾಡ್ತಾರೆ. ನೋಡ್ರಿ, ಎರಡಿಗೂ ವ್ಯತ್ಯಾಸ ಇದೆ. ವಾಲೆಂಟ್ರಿಯಾಗಿ ಮಾಡೋದು ಮತ್ತೆ ಫೋರ್ಸ್ಫುಲ್ ಆಗಿ ಮಾಡೋದು. ಅಲ್ಲ, ವಾಲೆಂಟ್ರಿ ಮಾಡೋದ್ರಿ ಅಂದ್ರೆ ತಾವೇ ಖುಷಿ ಖುಷಿಯಾಗೆ ಏನ್ ಮಾಡೋದು, ಸಂತೋಷ ಮಾಡೋದು, ಇದು ವಾಲೆಂಟ್ರಿ. ಆದ್ರೆ ಬಲವಂತ ಮಾಡೋದು ಮಾಡಕ್ ಇಷ್ಟ ಇರಲ್ಲ, ಒತ್ತಡ, ಅಯ್ಯೋ ಬೇರೆ ಏನು ಇಲ್ವಲ್ಲ ಅಂತ ಏನ್ ಮಾಡೋದು, ಅದು ಮಾಡೋದು. ಅದರ ದೇವ್ರಿಗೂ ಇದು ಇಷ್ಟ ಆಗಲ್ಲ. ಇಂಥ ಬಲಿಗಳು ದೇವ್ರಿಗೆ ಇಷ್ಟ ಆಗಲ್ಲ. ಬಲವಂತದಿಂದ ದೇವ್ರಿಗೆ ಬಲಿಗಳು ಕೊಡೋದು ದೇವ್ರಿಗೇನಿಲ್ಲ, ದೇವ್ರಿಗೆ ಇಷ್ಟ ಇಲ್ಲ. ಸ್ವಚಿತ್ತದಿಂದ ಸಂಪೂರ್ಣವಾದ ಮನಸ್ಸಿನ ಏನ್ ಮಾಡ್ಬೇಕು, ದೇವ್ರಿಗೆ ಕೊಡೋಗಿರ್ಬೇಕು. ಏನ್ ಕೊಡ್ಬೇಕು, ದುಡ್ಡಲ್ಲ ರೀ. ದಯವಿಟ್ಟು ಯಾರು ದುಡ್ಡು ಅಂತ ತಿಳ್ಕೊಂಬಿಡಿ. ಕಾಣಿಕೆ ಬಗ್ಗೆ ಒಂದು ಕ್ಲಾಸ್ ಇದೆ, ನೋಡೋಣ ಅಲ್ರ. ಏನು ನಮ್ಮ ತಮ್ಮನ್ ತಾವೇ ಕೊಡೋಂಥದ್ ಬಗ್ಗೆ ಏನ್ ಮಾಡ್ರೆ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಪ್ರಕಟಣೆಯಲ್ಲಿ ನೋಡ್ಬೇಕಾದ್ರೆ ಏನ್ ನೋಡ್ತೀರಿ ಅಂದ್ರೆ 7ನೇ ಅಧ್ಯಾಯದಲ್ಲಿ ಇವ್ರು ಎಲ್ಲಿದ್ರಂತೆ, ದೇವರ ಸಿಂಹಾಸನ ಮುಂದೆ ಇದ್ರಂತೆ, ಕೈನಲ್ಲಿ ಖರ್ಜೂರ ಗರಿ ಇಟ್ಕೊಂಡಿದ್ರಂತೆ. ಏನಿದು ಖರ್ಜೂರ ಗರಿ ಅಲ್ವರ, ಬಿಳಿ ನಿಲುವಂಗಿ ತೊಟ್ಕೊಂಡು ಖರ್ಜೂರ ಗರಿ ಇಟ್ಕೊಂಡಿರ್ತಾರೆ. ಏನ್ ಖರ್ಜೂರ ಗರಿ? ಖರ್ಜೂರ ಗರಿ ಅಂತಂದ್ರೆ ಬೈಬಲ್ ಅರ್ಥ ಇದೆ ರೀ, ಸುಮ್ಮನೆ ಖರ್ಜೂರ ಗರಿ ಇಟ್ಕೊಂಡಿಲ್ಲ, ಅರ್ಥ ಇದೆ. ಖರ್ಜೂರ ಗರಿ ಅಂದ್ರೆ ಹಳೆ ಕಾಲದಲ್ಲಿ ಯಾರು ಒಬ್ರು ಯುದ್ಧ ಗೆದ್ದ ಅಂತಂದ್ರೆ ಅವ್ರನ್ನ ಏನ್ರಿ ತನ್ನ ರಾಜ್ಯಕ್ಕೆ ಸ್ವಾಗತ ಮಾಡ್ಬೇಕಂತ ರಾಜರುಗಳನ್ನ ಖರ್ಜೂರ ಗುರಿ ಇದ್ಬಿಟ್ಟು ಏನ್ ಮಾಡೋರು, ಸ್ವಾಗತ ಮಾಡೋರು. ಚೆನ್ನಾಗಿ ಅರ್ಥ ಇದೆಯಾ? ದಾವೀದು ಯುದ್ಧ ಗೆದ್ಕೊಂಡ್ ಬರ್ಬೇಕಾರೆ ಜನಗಳು ಹೆಂಗ್ ಸ್ವಾಗತ ಮಾಡಿದವರು? ಸೌಲು 1000 ಜನ ಸಾಯಿಸಿದ್ರು, ದಾವೀದು 10,000 ಜನ ಸಾಯಿಸಿದ್ರು ಅಂತ ಅಂದ್ಬಿಟ್ಟು ಹೆಂಗ್ ವೆಲ್ಕಮ್ ಮಾಡಿದ್ದು? ಖರ್ಜೂರ ಗರಿಗಳಿಟ್ಕೊಂಡು. ಇದೇ ಪ್ರಕಾರ ಯೇಸು ಕ್ರಿಸ್ತು ಯೆರೂಸಲೇಮಿಗೆ ಬರ್ತಾರೆ ಗೊತ್ತಾ ಏನ್ರಿ? ಅವಾಗ ಎಲ್ಲಾ ಜನಗಳು ಯೇಸು ಕ್ರಿಸ್ತನ ಹೆಂಗೆ ಸ್ವಾಗತ ಮಾಡಿದ್ದು? ಹೊಸಾನ ಹೊಸಾನ ಅಲ್ವರ, ಏನ್ರಿ? ದಾವೀದನ ಕುಮಾರನ್ಗೆ ಹೊಸಾನ ಅಂತ ಅಂದ್ಬಿಟ್ಟು ಖರ್ಜೂರ ಗುರಿ ಇಟ್ಬಿಟ್ಟು ಸ್ವಾಗತ ಮಾಡ್ತಾರೆ. ಯಾಕಂದ್ರೆ ದಟ್ ವಾಸ್ ಅ ಸೈನ್ ಆಫ್ ವಿಕ್ಟರಿ. ಜಯ ಹೊಂದಿರೋದಿಕ್ಕೆ ಏನ್ರಿ ಅದು? ಅದೊಂದು ಸೂಚನೆ. ಓದಿ ಅಂತೀನಿ, ಯೋಹಾನ 12ನೇ ಅಧ್ಯಾಯ 13 ಮತ್ತೆ 14. ಯೋಹಾನ 12ನೇ ಅಧ್ಯಾಯ 13 ಮತ್ತೆ 14. ಗೌತಮ್ ಬದರ್ ಓದ್ಬೋದಾ? ಓದ್ತೀನಿ brother. ಹಾ. ಮರು ದಿವಸ ಜಾತ್ರೆಗೆ ಬಂದಿದ್ದ ಜನಸಮೂಹವು ಯೇಸು ಜೆರುಸಲೇಮಿಗೆ ಬರುತ್ತಾನೆಂದು ಕೇಳಿ ಖರ್ಜೂರದ ಗರಿಗಳನ್ನು ತಕ್ಕೊಂಡು ಆತನನ್ನು ಎದುರುಗೊಳ್ಳುವುದಕ್ಕೆ ಹೊರಗೆ ಬಂದು, ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಇಸ್ರಾಯೇಲಿನ ಅರಸನಿಗೆ ಆಶೀರ್ವಾದ ಎಂದು ಆರ್ಭಟಿಸಿದರು. ನೋಡ್ರ, ಜಯ, ಕರ್ತನ ಹೆಸರಿನಲ್ಲಿ ಬರೋನ್ಗೆ ಆಶೀರ್ವಾದ, ಜಯ. ಇಟ್ ವಾಸ್ ಅ ಸೈನ್ ಆಫ್ ವಿಕ್ಟರಿ. ಹಾಗಾದ್ರೆ ಇವ್ರ ಕೈನಲ್ಲಿ ಖರ್ಜೂರಿಗಳು ಇಟ್ಕೊಂಡವ್ರು ಹೆಂಗ್ ಗೊತ್ತಾ ಮೀನಿಂಗು? ಅಯ್ಯೋ ನಾವು ಜಯ ಹೊಂದಿದ್ದೀರಪ್ಪ ಅಂತ. ಹೇಗ್ ಜಯ ಹೊಂದವ್ರೆ? ನಾವು ಸ್ವಚಿತ್ತವಾಗಿ ಸಂತೋಷವಾಗಿ ಜಯ ಹೊಂದಿಲ್ಲ. ನಮ್ಮನ್ನ ಕಷ್ಟ ಸಂಕಟ ಹಿಂಸೆಗೆ ಹಾಕ್ಬೇಕಾರೆ ಅವಾಗ ಏನ್ ಮಾಡಿದ್ರಿ ನಾವು ಜಯ ಹೊಂದಿದ್ರಿ ಅಲ್ಲರ. ಅದೇ ಡಿಫ್ರೆನ್ಸ್ ರೀ. ಅದಕ್ಕೆ ಕಿರೀಟ ಒಬ್ರಿಗೆ ಸಿಗ್ತದೆ, ಇನ್ನೊಬ್ರಿಗೆ ಕಿರೀಟ ಏನಾಗಲ್ಲ, ಸಿಕ್ಕಲ್ಲ. ಒಬ್ರು ಪ್ರೈಸ್ ಗೆಲ್ತಾ ಇನ್ನೊಬ್ರು ಪ್ರೈಸ್ ಏನ್ ಮಾಡಲ್ಲ, ಗೆಲ್ಲಲ್ಲ. ಆಮೇಲೆ ನಾವು ಪ್ರಕಟಣೆ ನೋಡ್ಬೇಕು, ಏನ್ ಹೇಳ್ತಾರೆ, ಇವರು ಬಿಳಿ ನಿಲ್ವಂಗಿಗಳನ್ನ ತಟ್ಕೊಂಡಿದ್ರು ಅಂತ. ಏನಿದು ಬಿಳಿ ನಿಲ್ವಂಗಿ ಅಲ್ವರ? ಇದೇ ಪ್ರಶ್ನೆ ಅಲ್ಲಿ ಕೇಳ್ತಾರೆ ನೋಡಿ ಪ್ರಕಟಣೆಯಲ್ಲಿ 7ನೇ ಅಧ್ಯಾಯದಲ್ಲಿ 13 ಮತ್ತೆ 14 ಓದ್ರಿ. ರೆವಲ್ಯೂಷನ್ 7 ಚಾಪ್ಟರ್ 13 and 14 ಓದ್ರಿ. ಇದನ್ನು ನೋಡಿ ಹಾ. ಹಿರಿಯರಲ್ಲಿ ಒಬ್ಬನು, ಹ್ಮ್. ಬೀಳು ನಿಲುವಂಗಿಗಳನ್ನು ತೊಟ್ಟುಕೊಂಡಿರುವವರಾದ ಇವರು ಯಾರು? ಹ್ಮ್. ಎಲ್ಲಿಂದ ಬಂದರು ಎಂದು ನನ್ನನ್ನು ಕೇಳಲು, ಅಯ್ಯ, ನೀನೇ ಬಲ್ಲೆ ಅಂದೆನು. ಹ್ಮ್. ಅವನು ನನಗೆ, ಇವರು ಆ ಮಹಾ ಹಿಂಸೆಯನ್ನು ಅನುಭವಿಸಿ ಬಂದವರು. ಯಜ್ಞದ ಕುರಿಯಾದಾತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿಕೊಂಡಿದ್ದಾರೆ. ನೋಡ್ರ, ಇಲ್ಲಿ ಕೂತ್ರ ಉತ್ತರ ನೋಡಿ. ಯಾರಪ್ಪ ಇದು ನಿಲುವಂಗಿ ತೊಡ್ಕೊಂಡ್ ಬಂದವರು, ಯಾರಿವರು ಅಂತ ಪ್ರಶ್ನೆಗಳು. ಇದಕ್ಕೆ ಉತ್ತರ ಅಲ್ಲೇ ಕೊಟ್ಟರು. ಅದಕ್ಕೆ ಹೇಳೋದು ಬೈಬಲ್ ಡಿಕ್ಷನರಿ ಏನಂತ ಉತ್ತರ ಕೊಟ್ಟವ್ರೆ. ಇವರು ಮಹಾಹಿಂಸೆಯಲ್ಲಿ ಯಜ್ಞದ ಕುರಿಯಾದ ತನ್ನ ರಕ್ತದಲ್ಲಿ ಏನ್ ಮಾಡೋದಂತೆ, ಈ ವಸ್ತ್ರ ತೊಳ್ಕೊಂಡ್ ಬಂದವ್ರೆ. ಯಾಕಂದ್ರೆ ಏನಿದ್ ನಿಲುವಂಗಿ? ಫಸ್ಟ್ ನಿಲುವಂಗಿ ಅರ್ಥ ಮಾಡ್ಕೊಬೇಕು.
ತೊಳ್ಕೊಂಬತ್ತವ್ರು ಅಂದ್ರೆ ಏನರ್ಥ? ಏನೋ ಗಲೀಜಾಗಿದೆ ಅಂತ ಅರ್ಥ. ಹೆಂಗ್ ಗಲೀಜಾಯ್ತು ಅಂತ ನಾವು ಅರ್ಥ ಮಾಡ್ಕೋಬೇಕು. ತೊಳೆದವ್ರು ಅಂದ್ರೆ ಕ್ರಿಸ್ತನ ರಕ್ತದಲ್ಲಿ ಹೆಂಗೆ ತೊಳೆಕ್ ಸಾಧ್ಯ? ಬಿಳಿ ನಿಲ್ವಂಗಿನ ಕ್ರಿಸ್ತನ ರಕ್ತದಲ್ಲಿ ತೊದ್ರೆ ರಕ್ತದ ಕಲೆ ಆಗ್ಬೇಕು, ಕೆಂಪಗಿರ್ಬೇಕು. ಇದು ಬಿಳಿಕೆ ಐತಲ್ಲ, ಹೆಂಗೆ ಇದು ಏನ್ ಅರ್ಥ? ಇದನ್ನ ನಮ್ಗೆ ಗೊತ್ತಾಗ್ತಾರೆ ಕ್ಲೀನ್ ಆಗಿ. ಇದು ನೇರವಾಗಿರೋ ಭಾಷೆಯಲ್ಲಿ ಆತ್ಮಿಕವಂತ ಒಂದು ಅರ್ಥ ಕೊಡುವಂತ ಭಾಷೆ. ಹಂಗಾರೆ ಏನಪ್ಪಾ ಅಂತಂದ್ರೆ, ಬಿಳಿ ನಿಲ್ವಂಗಿ ಅಂತಂದ್ರೆ ಕ್ರಿಸ್ತನ ಮುಖಾಂತರ ನಮ್ಗೆ ಕೊಟ್ಟಿದ್ದ ದೇವರು ನೀತಿ ವಸ್ತ್ರ. ಕರೆಕ್ಟಾ? ನಮ್ಗೆಲ್ಲ ಚೆನ್ನಾಗ್ ಗೊತ್ತು. ಆದಾಮ್ ಪಾಪ ಮಾಡಿದ್ಮೇಲೆ ಅವನ್ನ ದೇವರು ಈಡಿನ ತೊಟ್ಟು ಹೊರಗಡೆ ಕಳಿಸ್ತಾರೆ. ಪಾಪ ಮಾಡಿದ ತಕ್ಷಣ ತನ್ನ ಪಾಪನ ಮುಚ್ಕೊಳಕ್ಕೋಸ್ಕರ, ಏನ್ರಿ, ತನ್ನ ಅವಮಾನ ಮುಚ್ಕೊಳಕ್ಕೋಸ್ಕರ ಏನ್ ಮಾಡ್ತಾನೆ ಆದಾಮು? ಅಂಜೂರದ ಮರದ ಎಲೆಗಳನ್ನ ಏನ್ ಮಾಡ್ತಾನೆ, ಅವ್ನು ಧರಿಸ್ಕೊಂತಾನೆ. ದೇವ್ರು ಏನ್ ಮಾಡ್ತಾರೆ, ಅಂಜೂರದ ಮರದ ಎಲೆಗಳು ಒಣಗೋಗ್ಬಿಡ್ತಾರಪ್ಪ ಅಂತ ಅದಕ್ಕೆ ಕಿತ್ತು ಬಿಸಾಕ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ಒಂದು ಏನ್ರಿ ಚರ್ಮದ ಒಂದು ಹೊದಿಕೆ ಏನ್ ಮಾಡ್ತಾರೆ ಅವ್ನಿಗೆ ಕೊಡ್ತಾರೆ ಅಲ್ದರ. ಅದು ದೇವರು ಅವನ ಪಾಪಗಳನ್ನ, ಅವನ ಹೊಲಸನ್ನ, ಅವನ ಅವಮಾನ ಮುಚ್ಚಕ್ಕೆ ದೇವ್ರು ಕೊಟ್ಟಂತ ಒಂದು ವಸ್ತ್ರ. ಇದೇ ತರ ಲೋಕದಲ್ಲಿ ನಾವೆಲ್ಲರೂ ಏನ್ರಿ ಪಾಪಿಗಳೇ ರೀ. ನಾವೆಲ್ಲರೂ ಬಂದ್ಬಿಟ್ಟು ಹೆಂಗಿದ್ರಿ ದೇವ್ರ ದೃಷ್ಟಿಲಿ? ಆ ಎಲ್ಲ ಬೆತ್ತಲೆ ಆಗಿದ್ರಿ. ನಮ್ಮ ಬಟ್ಟೆಗಳೆಲ್ಲ ದೇವ್ರ ದೃಷ್ಟಿ ಹೆಂಗಿದೆ ಅಂತೆ? ಚಿಂದಿ ಬಟ್ಟೆ ಅಂತೆ ಅಲ್ದ್ರ. ನೋಡಿ ಓದೋಣ ಅಂತೀನಿ ಎಲ್ಲಪ್ಪ ಅಂತಂದು ಏಷಾಯದಲ್ಲಿ 64:6. ಗೀತಾ ಸಿಸ್ಟರ್ ಓದ್ಬೋದ? ಏಷಾಯ 64:6. ಓದ್ತೀನಿ ಫಸ್ಟ್. ನಾವೆಲ್ಲರೂ ಅಶುದ್ಧನ ಹಾಗಿದ್ದೇವೆ, ನಮ್ಮ ಧರ್ಮ ಕಾರ್ಯಗಳೆಲ್ಲ ಹೊಲೆಯ ಬಟ್ಟೆಯಂತಿವೆ. ನಾವೆಲ್ಲರೂ ತರಗೆಲೆಯೋಪಾದಿಯಲ್ಲಿ ಒಣಗಿ ಹೋಗಿದ್ದೇವೆ, ನಮ್ಮ ಅಪರಾಧಗಳು ಬಿರುಗಾಳಿಯ ಪ್ರಕಾರ ನಮ್ಮನ್ನು ಬಡಿದುಕೊಂಡು ಹೋಗಿವೆ. ಎಷ್ಟು ಕ್ಲೀನ್ ಆಗೈತೆ ನಿಂತ್ರಿ. ನಾವೆಲ್ಲರೂ ಅಂದ್ರೆ ಅಶುದ್ಧನಾಗಿದ್ದೇವೆ, ನಮ್ಮ ಧರ್ಮ ಕಾರ್ಯಗಳೆಲ್ಲ ಹೇಗಿದೆ ಅಂತೆ? ಹೊಲೆಯ ಬಟ್ಟೆ ಅಂತಿದೆ ಅಲ್ವರ. ಎಲ್ಲ ಹೆಂಗಿದೆ ಅಂತೆಲ್ಲ ಎಲ್ಲ ಒಣಗೋಗ್ಬಿಟ್ಟಿತ್ತು ನೋಡ್ರಿ. ಆದಾಮ್ಗಿತ್ತಲ್ಲ ಒಣಗೋ ಏನು ಎಲೆ ಏನಾಗುತ್ತೆ? ಎಷ್ಟೊತ್ತಿರ್ತಾರೆ ಹೇಳಿ? ಒಣಗೋಗಿ ಉದುರೋಗ್ಬಿಡ್ತದೆ. ಅದ್ರಲ್ಲಿ ಅವಮಾನ ಮುಚ್ಕೊಳಕಾಯ್ತದ ಅಲ್ವರ. ಅದಕ್ಕೆ ಏನ್ ಮಾಡ್ರು, ಒಂದು ಒಳ್ಳೆ ಬಟ್ಟೆನ ಕೊಟ್ಟರು ದೇವರು. ನಮ್ಮ ಒಳ್ಳೆ ಕೆಲಸಗಳು ಅದರ ನಾವು ದೇವ್ರ ಸಲ ಆ ಕೆಲಸ ಈ ಕೆಲಸ ಮಾಡ್ತೀವಿ ಗೊತ್ತಾ? ಏನ್ರಿ, ಬರ್ತಡೇಗೆ ಒಬ್ರಿಗೆ ಊಟ ಕೊಟ್ಬಿಡೋದು, ಬಡ ಮಕ್ಳಿಗೆ ಊಟ ಹಾಕ್ಬಿಡೋದು, ಅನ್ನ ಇಲ್ದಿರೋರ್ಗೆ ಅನ್ನ ಕೊಡೋಂಥದ್ದು, ದಾಹ ಕೊಡೋದು, ವಸ್ತ್ರ ಕೊಟ್ಬಿಡೋದು, ಏನೋ ಸ್ವಲ್ಪ ದುಡ್ಡು ಕೊಟ್ಬಿಡೋದು ಯಾರಿಗಾರ, ಇವೆಲ್ಲ ನಮ್ಗೆ ಕಾಪಾಡ್ಬಿಡ್ತಾರ? ಇವೆಲ್ಲ ನಮ್ಗೆ ರಕ್ಷಿಸ್ತದ? ನೋ ನೋ ನೋ. ಇವೆಲ್ಲ ಬಂದ್ಬಿಟ್ಟು ಚಿಂದಿ ಬಟ್ಟೆ ರೀ, ಕಿತ್ತೋಗಿರೋ ಬಟ್ಟೆ ರೀ. ಈ ಬಟ್ಟೆಯಿಂದ ನಮ್ಮ ಪಾಪಗಳನ್ನ ದೇವ್ರ ದೃಷ್ಟಿಯಲ್ಲಿ ದೇವ್ರ ಮುಂದೆ ನಿಂತ್ಕೊಂಡು ಮುಚ್ಕೊಳಕ್ಕೆ ಸಾಧ್ಯ ಇಲ್ಲ ಅಲ್ವರ. ಆ ಬಟ್ಟೆ ಏನ್ ಬಟ್ಟೆ ಇದೆ? ಯೇಸು ಕ್ರಿಸ್ತು ಎಂಬುವಂತ ನೀತಿ ವಸ್ತ್ರ ನಮಗೆ ಕೊಟ್ಟು ನೋಡ್ತೀವಿ. ಇದು ಬಿಳಿ ವಸ್ತ್ರ. ಎಲ್ಲಿದೆ? ಏಷಾಯ 61ನೇ ಅಧ್ಯಾಯ 10ನೇ ವಾಕ್ಯ. ಏಷಾಯ 61:10. ಓದ್ರಿ ಯಾರೋ ಸಹೋದರ ಸಹೋದರಿಗಳು. ಬಿಂದು ಸಿಸ್ಟರ್ ಓದುದಾ? ನಾನು ಯೆಹೋವನಲ್ಲಿ ಪರಮಾನಂದ ಪಡುವೆನು, ನನ್ನ ಆತ್ಮವು ನನ್ನ ದೇವರಲ್ಲಿ ಹಿಗ್ಗುವುದು. ವರವನ್ನು ಬಾಸಿಂಗವನ್ನು ಧರಿಸಿಕೊಳ್ಳುವಂತೆ ವಧುವು ತನ್ನನ್ನು ಆಭರಣಗಳಿಂದ ಅಲಂಕರಿಸಿಕೊಳ್ಳುವ ಹಾಗೂ ಆತನು ನನಗೆ ರಕ್ಷಣೆ ಎಂಬ ವಸ್ತ್ರವನ್ನು ಹೊದಿಸಿ ಧರ್ಮವೆಂಬ ನಿಲುವಂಗಿಯನ್ನು ತೊಡಿಸಿದನಲ್ಲ. ನೋಡ್ರ, ರಕ್ಷಣೆ ಎಂಬಂತ ವಸ್ತ್ರ ಅದರ ಉಡಿಸಿ ಧರ್ಮ ಎಂಬಂತ ನಿಲುವಂಗಿನ ತೊಡಸಿದನಂತೆ. ಹೇಳಿ, ನಮ್ಮ ರಕ್ಷಣೆ ಯಾರ ಮುಖಾಂತರ ಸಿಕ್ತ? ನಮ್ಮ ಸ್ವಂತ ಕ್ರಿಯೆಗಳ ಮುಖಾಂತರ ನಮ್ಮ ರಕ್ಷಣೆ ಬರಕ್ ಸಾಧ್ಯನಾ? ರಕ್ಷಣೆ ಬಂದ ಯಾರಿಂದ ಬರ್ಬೇಕು? ನಮ್ಗೆ ಯಾರಿಂದ ಬರೋದು ಹೇಳ್ರಿ ರಕ್ಷಣೆ? ದೇವರಿಂದ, ದೇವರ ಉಚಿತ. ನಮ್ಮ ರಕ್ಷಕನಾಗಿರಂತ ಯೇಸು ಕ್ರಿಸ್ತು. ಕರೆಕ್ಟಾ? ಅವರು ಕೊಟ್ಟಂತ ಶ್ರೇಷ್ಠವಂತ ಬಲಿ ಮುಖಾಂತರ ನಮ್ಗೆ ಏನ್ ಸಿಗ್ತಾರೆ ಇವತ್ತು? ರಕ್ಷಣೆ. ಅದನ್ನೇ ನೀತಿ ವಸ್ತ್ರ ಅಂತ ಹೇಳೋದ್ರಿ. ಈ ನೀತಿ ವಸ್ತ್ರನ ದೇವರು ಯೇಸು ಕ್ರಿಸ್ತು ಮುಖಾಂತರ ಏನ್ ಮಾಡೋದು? ನಮ್ಗೆ ಕೊಟ್ಟವ್ರೆ. ಅದರ ಏಷಾಯ 1:18 ಹೇಳ್ತಲ್ಲ, ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ರು ಹಿಮದಂತೆ ಬೆಳ್ಳಗ್ ಮಾಡ್ತೀನಿ, ಬೆಳ್ಳಿ ತರ ಮಾಡ್ತೀನಿ, ಬಿಳಿಗ್ ಮಾಡ್ತೀನಿ. ಬಿಳಿ ನೀತಿ ವಸ್ತ್ರ ದೇವರು ನಮಗೆ ಕೊಟ್ಟರಂತೆ. ಎಲ್ಲಿದೆ? ಪ್ರಕಟಣೆ 19:8 ಓದ್ರಿ. ರೆವಲ್ಯೂಷನ್ 19:8. ಪ್ರಕಾಶಮಾನವೂ ನಿರ್ಮಲವೂ ಆದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಯಿತು. ಆ ನಾರುಮಡಿ ಅಂದರೆ ದೇವಜನರ ಸತ್ಕಾರ್ಯಗಳೇ. ನೋಡ್ರ, ದೇವರ ಜನರ ಸತ್ಕಾರ್ಯಗಳೇ, ನೀತಿ ಕೆಲಸಗಳು ಅಲ್ಲರ. ನೀತಿ ದೇವರ ಜನರ, ದೇವ್ರ ಮಕ್ಳಿಗೆ ನೀತಿ ವಸ್ತ್ರನ ಕೊಟ್ಟಾರಂತೆ ನೋಡ್ರಿ. ಅದರ ಈ ನೀತಿ ವಸ್ತ್ರನ ನಾವೇನ್ ಮಾಡ್ಬೇಕು? ಧರಿಸ್ಕೊಂಡಿರ್ಬೇಕು. ಅದೇನರ್ಥ ನೋಡಿ, ಒಂದು ಬಿಳಿ ಶರ್ಟ್ ಯೇಸು ಕ್ರಿಸ್ತು ಮುಖಾಂತರ ನೀತಿ ವಸ್ತ್ರ ಕೊಟ್ಟಾರ. ಪಾಪನೆಲ್ಲ ಶಮಿಸೋರು ಅಂತಂದ್ರೆ ಇದನ್ನ ದಿನ ಮೇಂಟೈನ್ ಮಾಡ್ಬೇಕ್ರಿ.
ಹೆಂಗೆ ಮೇಂಟೈನ್ ಮಾಡೋದು? ನಾವು ಲೋಕದಲ್ಲಿರ್ಬೇಕಾರೆ ಅವಾಗ ಅವಾಗ ಲೋಕದಲ್ಲಿ ಸ್ವಲ್ಪ ತಪ್ಪುಗಳು ಮಾಡ್ತಾ ಇದ್ದಾರೆ ಬಲಹೀನತೆಗಳಿಂದ, ಅದರ ಕೊರತೆಗಳಿಂದ ಏನು ಮಾಡ್ತಾ ಇದ್ದಾರೆ, ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಆಲೋಚನೆಗಳಲ್ಲಿ ಕೆಲವೊಂದು ಏನಾಗ್ತಾರೆ, ಜಾರಿ ಬಿದ್ದಾಗ ಸ್ವಲ್ಪ ತಪ್ಪುಗಳಾಗ್ಬಿಡ್ತಾರೆ. ಅವಾಗ ಏನಾಗ್ತಾರೆ, ಈ ವಸ್ತ್ರದ ಮೇಲೆ ಒಂದೊಂದೇ ಕರೆಗಳು ಬಿಡ್ತಾರೆ, ಪಾಪದ ಕರೆಗಳು ಬಿದ್ದ್ಬಿಡ್ತಾರೆ. ಈ ಪಾಪದ ಕರೆಗಳನ್ನ ಏನ್ ಮಾಡ್ಬೇಕು, ನಾವು ತೊಳ್ಕೊಬೇಕು. ಹೆಂಗೆ ತೊಳೆಯೋದು? ಇಮ್ಮಿಡಿಯೇಟ್ ಆಗಿ ಆ ಕ್ಷಣವೇ ಪ್ರಾರ್ಥನೆಗೆ ಹೋಗಿ ಪ್ರಾರ್ಥನೆಯಲ್ಲಿ ಮೊಣಕಾಲು ಮುರಿ, ಅದರ ದೇವರೇ ನಾನು ಈ ಥರ ತಪ್ಪು ಮಾಡ್ಬಿಟ್ಟೆ, ದಯವಿಟ್ಟು ನನ್ನ ಪಾಪಗಳನ್ನ ಕ್ಷಮಿಸ್ಬಿಡು ದೇವರೇ, ನೀನು ಶ್ರೇಷ್ಠವಂತ ಮಗನಾಗಿರತ್ತೆ ಯೇಸು ಕ್ರಿಸ್ತ ಅಮೂಲ್ಯವಂತ ರಕ್ತ ನಾನು ತೊಳೆದ್ಬಿಡು, ನನಗೆ ಇದನ್ನು ಜಯಿಸೋದಕ್ಕೆ ನಂಗೆ ಶಕ್ತಿ ಕೊಡು, ನಂಗೆ ಸಹಾಯ ಕೊಡು ಅಂತಂದ್ರೆ ಆವಾಗ ನಾನು ಶುದ್ಧವಾದ ಮನಸ್ಸಿಂದ ನಾನು ಬೇಕು ಅಂತ ಪಾಪ ಮಾಡಿಲ್ಲ ಅಂತ ದೇವ್ರಿಗೆ ನಾನು ನೋಡಿಸ್ತಾ ಇದ್ದೀನಿ, ಇದನ್ನ ಜಯಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ದೇವ್ರೆ ಅಂತ ದೇವ್ರ ಏನ್ ಮಾಡ್ತಾ ಇದ್ದೀನಿ, ನಾನು ನೋಡ್ಸ್ಕೊಂತ ಇದ್ದೀನಿ. ಅವಾಗ ದೇವ್ರು ಏನ್ ಮಾಡ್ತಾರೆ, ನಮ್ಮ ಪ್ರಾರ್ಥನೆ ಕೇಳ್ಬಿಟ್ಟು ಆ ಪಾಪನ ಏನ್ ಮಾಡ್ತಾರೆ, ತೊಳಿತಾರೆ. ನಮ್ಗೆ ಇನ್ನೊಂದು ಅವಕಾಶ ಕೊಡ್ತಾರೆ ದೇವರಲ್ಲಿ ಬೆಳೆಯೋದಿಕ್ಕೆ ಅಲ್ವರ. ಈ ಕೆಲಸ ಚಿಕ್ಕ ಹಿಂಡು ಪ್ರತಿ ಕ್ಷಣ ಮಾಡ್ತಾರೆ. ಒಂದೊಂದು ಕ್ಷಣದಲ್ಲಿ ಮಿಸ್ಟೇಕ್ ಮಾಡಿದ ತಕ್ಷಣ ಆ ಕ್ಷಣದಲ್ಲಿ ಆ ಮೂಮೆಂಟಲ್ಲೇ ತಮ್ಮ ಎಲ್ಲ ಒಂದು ಎಂತಾರೆ ಕೊಳೆಗಳನ್ನ ಆ ಮೂಮೆಂಟೇ ತೊಳ್ಕೊಂಡ್ಬಿಡ್ತಾರೆ. ಅದರ ಅದೇ ದೊಡ್ಡ ಸುಮುವ ಅವ್ರ ವಸ್ತ್ರ ಏನಾಗಿದೆ ಅಂತೆ, ಗಲೀಜಾಗಿದೆ. ಆದ್ರಿಂದ ಯಜ್ಞದ ಕುರಿಯಾದ ತನ್ನ ರಕ್ತದಿಂದ ಮಹಾಹಿಂಸೆಲ್ಲೇ ಹೋಗಿ ಮಾಡೋದು ಇವರು, ತೊಳ್ಕೊಂಬಂದ್ರು. ಯಾಕೆ ಹಂಗೆ ತೊಳಿಬೋದಾಗಿತ್ತಲ್ವ, ಹಂಗೆ ತೊಳೆದಿಲ್ವಲ್ಲ. ಪ್ರಾಬ್ಲಮ್ ಅದೇ ರೀ. ಅವತ್ತಿಂದ ಅವತ್ತು ಅಕೌಂಟ್ ಕೊಟ್ಬಿಟ್ಟು ಲೆಕ್ಕ ಚಿಕ್ತ ಮಾಡಿದ್ರೆ ಸಾಲ್ವ್ ಆಗಿರೋದು. ಏನಾಗೋಯ್ತು ಅಂದ್ರೆ ಪಾಪದ ಮೇಲೆ ಪಾಪ, ಪಾಪದ ಮೇಲೆ ಪಾಪ, ಕರೆಗಳ ಮೇಲೆ ಕರೆ, ಕರೆಗಳ ಮೇಲೆ ಕರೆ ಬರಿದ್ದಾಗ ಈ ಬಿಳಿ ನಿಲುವಂಗೆ ಏನಾಗೋಯ್ತು, ಎಲ್ಲ ಬಂದ್ಬಿಟ್ಟು ಕಾಕಿ ಬಟ್ಟೆ ತರ ಆಗೋಯ್ತ್ರಿ. ಅಲ್ಲ ಫುಲ್ ಗಲೀಜಾಗೋಯ್ತ್ರಿ. ಗಲೀಜು ಹಳಕ್ಕಾಗಿರೋಂಥ ಒಂದು ಏನಂದ್ರೆ ಒಂದು ಚಿಂದಿ ಬಟ್ಟೆ ತರ ಆಗೋಯ್ತ್ರಿ. ಇವಾಗ ಇದನ್ನ ಈ ತರ ನೀತಿ ವಸ್ತ್ರ ಇಟ್ಕೊಂಡ್ರೆ ನಾವು ಪರಲೋಕಕ್ಕೆ ಹೋಗೋಕೆ ಸಾಧ್ಯ ಇಲ್ಲ. ಅದಕ್ಕೆ ದೇವ್ರು ಏನ್ ಮಾಡ್ತಾರೆ ಗೊತ್ತಾ, ಈ ಬಟ್ಟೆನ ಒಗೆಯೋದಿಕ್ಕೆ ಕಳಿಸ್ತಾರೆ. ಹೆಂಗ್ ಕಳಿಸ್ತಾರೆ, ನಮ್ಮ ಬಟ್ಟೆ ಗಲೀಜಾದ್ರೆ ನಾವ್ ಎಲ್ಲಿ ಕೊಡ್ತೀರಿ, ದೋಬಿಗೆ ಕೊಡ್ತೀರಿ. ಏನಪ್ಪಾ, ಅಯ್ಯೋ ನಮ್ಮನೆ ಕ್ಲೀನ್ ಮಾಡಕ್ ಆಗ್ತಲ್ಲ ನಮ್ಮ ಕೈಲಿ, ನೀವೇ ಮಾಡಿ ಕ್ಲೀನ್ ಮಾಡ್ಕೊಡಿ ಅಂತ. ಅವ್ನು ಹೆಂಗ್ ಕ್ಲೀನ್ ಮಾಡ್ತಾನೆ, ದೋಬಿ ಗಟ್ಟಲ್ಲಿ ಕೊಟ್ಟ ಅಂತಂದ್ರೆ ಆ ಬಟ್ಟೆನ ಹಾಕಿ ಒದ್ದಿ ವಾಷಿಂಗ್ ಸೋಡಾ ಹಾಕಿ ಕೆಮಿಕಲ್ಸ್ ಹಾಕಿ ಎತ್ತೆತ್ತೆತ್ತೆತ್ತು ಒಗಿತಾನೆ ನೋಡಿರ್ತೀನಿ. ಎತ್ತೆತ್ತೆತ್ತು ಒಗದವಾಗ ಚೆನ್ನಾಗಿ ತಿಕ್ದವಾಗ ಏನಾಗ್ತಾರೆ ಹೇಳ್ರಲ್ಲ, ಎಲ್ಲ ಗಲೀಜ್ ಕಿತ್ಕೊಂಡು ಬಂದ್ಬಿಡ್ತಾರೆ. ಇದೇ ಮಹಾಹಿಂಸೆಗೆ ಒಳಗಾಗ್ತಾರೆ ಅಂತಂದ್ರೆ ಇಂಥವ್ರ ಜೀವಿತದಲ್ಲಿ ಮಹಾಹಿಂಸೆ, ಮಹಾ ತೊಂದರೆ, ಮಹಾ ವಿಪತ್ತುಗಳಿಗೆ ಏನ್ ಮಾಡ್ತಾರೆ, ದೇವರವ್ರನ್ನ ಒಳಪಡಿಸ್ತಾರೆ ಅಲ್ವರ. ಅದ್ರಲ್ಲಿ ಇವ್ರ ವಸ್ತ್ರ, ಇವ್ರೆಲ್ಲ ತಪ್ಪುಗಳು ಮಾಡೋದು ಎಲ್ಲವನ್ನು ತೊಳೆದಕ್ಕೆ ಏನ್ ಮಾಡ್ತಾರೆ, ದೇವರಿಗೆ ಅವಕಾಶ ಕೊಡ್ತಾರೆ ಅಲ್ವರ. ಎಲ್ಲಿದೆ ವಾಕ್ಯ ಓದಿಂತೀನಿ, ಮಲಾಕಿ 3ನೇ ಅಧ್ಯಾಯ 2-3. ಮಲಾಕಿ 3ನೇ ಅಧ್ಯಾಯ 2-3. ನಮ್ಮ ಗೌತಮ್ ಬುದ್ಧರ್ ಅಥವಾ ಬಿಂದು ಸಿಸ್ಟರ್ ಓದ್ಬೋದಾ? ಸರಿ, ಓಕೆ. ವಿಶಾಲಾಕ್ಷಿ ಸಿಸ್ಟರ್ ಓದ್ತೀರಾ? ಹಾ ಸರ್. ಆತನು ಬರುವ ದಿನವನ್ನು ಯಾರು ತಾಳಾರು? ಆತನು ಕಾಣಿಸಿಕೊಳ್ಳುವಾಗ ಯಾರು ನಿಂತಾರು? ಆತನು ಅಕ್ಕಸಾಲಿಗನ ಬೆಂಕಿಗೂ ಅಗಸನ ಚೌಳಿಗೂ ಸಮಾನನಾಗಿದ್ದಾನೆ. ಬೆಳ್ಳಿಯನ್ನು ಶೋಧಿಸುವ ಅಕ್ಕಸಾಲಿಗನಂತೆ ಕುಳಿತು ಲೇವಿ ವಂಶದವರನ್ನು ಶೋಧಿಸಿ ಬೆಳ್ಳಿ ಬಂಗಾರಗಳನ್ನು ಎಂಬಂತೆ ಶುದ್ಧೀಕರಿಸುವನು. ಅವರು ಸದ್ಧರ್ಮಿಗಳಾಗಿ ಯೆಹೋವನಿಗೆ ನೈವೇದ್ಯಗಳನ್ನು ತಂದೊಪ್ಪಿಸುವರು. ನೋಡ್ರ ಏನ್ ಮಾಡ್ತಂತೆ, ಆತನ ಬರುವ ದಿನವನ್ನು ಯಾರು ತಾಳೋರು ಅವ್ರು ಹೆಂಗಿದ್ರಂತೆ ನೋಡ್ಬೇಕಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸೌರ ಸೌರಗಳೇ, ಅವರು ಕಾಣಿಸ್ಕೊಂಡ್ಬೇಕಾರೆ ಹೆಂಗಿರ್ತಾರಂತೆ, ಅದರ ಅಕ್ಕ ಸಾಲಿಗನ ಏನ್ರಿ ಬೆಂಕಿಗೂ ಅಗಸನ ಚೌಳಿಗೂ. ಏನು ಆಗ ಅಕ್ಕ ಸಾಲಿಗನ ಬೆಂಕಿಗೆ ಅಂತಂದ್ರೆ ರಿಫೈನೈಸ್ ಫೈರ್, ಈ ಚಿನ್ನನ ಪ್ಯೂರಿಫೈ ಮಾಡೋಲ್ಲ ಅಂದ್ರೆ ಗೋಲ್ಡ್ ಸ್ಮಿತ್ತು ಆ ಥರ ಇರ್ತಾರಂತಾರೆ ಅಲ್ಲರ. ಅದು ಆಮೇಲೆ ನೋಡೋಣ. ಅದಕ್ಕಿಂತ ಮುಂಚೆ ಹೇಳ್ತಾರೆ ಅಗಸನ ಚೌಳಿ, ವಾಷಿಂಗ್ ಸೋಡಾ ಅಂತ ಹೇಳ್ತಾರೆ ಅಲ್ಲ. ಅಗಸ ಹಿಂಗೆ ಎತ್ತ ಹೋಗಿತಾನೆ, ಅದರ ಪ್ಯೂರಿಫೈ ಮಾಡ್ತಾರಲ್ಲ, ಏನಕ್ಕೆ ಸೋಡಾ ಹಾಕೋದು, ವಾಷಿಂಗ್ ಸೋಡಾ ಹಾಕೋದು, ಎಲ್ಲ ಕಿತ್ಕೊಂಡು ಹೋಗ್ಬಿಡ್ಲಿ ಅಂತ. ಅದೇ ಥರ ಏನ್ರಿ ನಮ್ಮಲ್ಲಿರೋಂಥದ್ದು ಎಲ್ಲವನ್ನು ಕಿತ್ತಾಕೋದು ಯೇಸು ಕ್ರಿಸ್ತ ಮಾಡ್ತಾರೆ ಜೀವನದಲ್ಲಿ ಅಂತ ಏನ್ರಿ ಶೋಧನೆಗಳ ಮುಖಾಂತರ ಮಾಡ್ತಾರೆ. ಎಲ್ಲವನ್ನು ಕೆಟ್ಟು ಬಿಟ್ಟು ಬರೋಕ್ಕೆ, ಕೆಟ್ಟದನ್ನ ಬಿಟ್ಟು ಕ್ರಿಸ್ತನ ಕಡೆ ಬರೋಕ್ಕೆ ಏನು ಮಾಡ್ತಾರೆ, ನಮಗೆ ಸಹಾಯ ಮಾಡ್ತಾರೆ. ಆದರೆ ಇಟ್ ವಿಲ್ ಬಿ ಟೂ ಲೇಟ್. ಅಷ್ಟೊತ್ತಿಗೆ ಆಲ್ರೆಡಿ ಏನಾಯ್ತು, ಕಾಲ ತುಂಬ ಮಿಂಚೋಗಿರ್ತಾರೆ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ,
ಇಂಥವ್ರು ಏನ್ರಿ ಇವ್ರ ಜೀವನದಲ್ಲಿ ದೇವ್ರವ್ರನ್ನ ಮಹಾಹಿಂಸೆಗೆ ಏನ್ ಮಾಡ್ತಾರೆ, ಒಳ್ಳೆ ಮಾಡ್ತಾರೆ ಆ ಜೀವನದ ಅಂತ್ಯಗಳಲ್ಲಿ. ಯಾಕೆ ಅಂತಂದ್ರೆ ಅವರು ಲೋಕದ ಮೇಲೆ ಮತ್ತೆ ಯಾವ ವಸ್ತುಗಳ ಮೇಲೆ, ಈ ಲೋಕದ ದ್ರವ್ಯಗಳ ಮೇಲೆ ಆಸೆ ಇಟ್ಟಿದ್ರೋ ಆ ಮನ್ಸನ್ನ ಅದೆಲ್ಲ ಕಿತ್ತಿ ದೇವ್ರ ಕಡೆಗೆ ಏನಾಗ್ಬೇಕು, ಬರಬೇಕು ಅಂತ ಉದ್ದೇಶದಿಂದ, ವಸ್ತ್ರನ ಶುದ್ಧವಾಗಿರ್ಲಿಂದ ಉದ್ದೇಶದಿಂದಾನೇ ದೇವ್ರ ಹತ್ರ ಮಾಡ್ತಾರೆ. ಯಾಕಂದ್ರೆ ಈ ಒಂದು ಗಲೀಜಾಗಿರೋಂಥ ವಸ್ತ್ರದಲ್ಲಿ ಪರಲೋಕಕ್ಕೆ ಹೋಗಕ್ಕೆ ಇಲ್ಲ, ಸಾಧ್ಯನೇ ಇಲ್ಲ. ದೇವ್ರ ಹೆಂಗಿದಂತೆ ಪರಿಶುದ್ಧನು 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 ಅತಿ ಪರಿಶುದ್ಧನು. ಆತ ಸನ್ನಿಧಾನದಲ್ಲಿ ಏನ್ರಿ ಒಂದೇ ಒಂದು ಕರೆ ಇರೋರು ಯಾರು ನಿಂತ್ಕೊಳಕ್ ಸಾಧ್ಯ ಇಲ್ಲ ರೀ. ಶುದ್ಧವಾಗ್ಲೇಬೇಕು. ನೀವು ಸ್ವಚಿತ್ತವಾಗಿ ಶುದ್ಧವಾದ್ರೆ ಸಂತೋಷ, ಪ್ರೈಸ್ ಗೆಲ್ತೀರಾ. ಬಲವಂತವಾಗಿ ಶುದ್ಧವಾದರೆ ಪರಲೋಕ ರಕ್ಷಣೆಗೆ ಹೋಗ್ತೀರಾ. ಆದ್ರೆ ಚಿಕ್ಕ ಹಿಂಡು ದೈವಿಕ ಸ್ವಭಾವನ ಕಳ್ಕೊಂತೀರಾ. ಇನ್ನೊಂದು ವಾಕ್ಯ ಓದ್ತೀನಿ ಅಂದ್ರೆ ಅಗಸನ ಏನ್ರಿ ಚೌಳಿಗೂ ಆಮೇಲೆ ಅಕ್ಕ ಸಾಲಿಗನ ಬೆಂಕಿಗೂ ಅಲ್ವರ. ಅಕ್ಕ ಸಾಲಿನ ಬೆಂಕಿ ಅಂತಂದೇನು, ರಿಫೈನಸ್ ಫಯರ್. ಓದಮ್ ಇದ್ರ ಬಗ್ಗೆ ಎಲ್ಲಿ ಅಂದ್ರೆ 1 ಕೊರಿಂಥ 3ನೇ ಅಧ್ಯಾಯ 11-15. ಗೌತಮ್ ಬುದ್ಧರು ಓದ್ಬೋದಾ? ಓದ್ತೀನಿ ಬ್ರದರ್. ಹಾ. ಹಾಕಿರುವ ಅಸ್ಥಿವಾರವು ಯೇಸು ಕ್ರಿಸ್ತನೇ. ಆ ಅಸ್ಥಿವಾರವನ್ನಲ್ಲದೆ ಮತ್ತೊಂದು ಅಸ್ಥಿವಾರವನ್ನು ಯಾರೂ ಹಾಕಲಾರರು ಅಷ್ಟೇ. ಆ ಅಸ್ಥಿವಾರದ ಮೇಲೆ ಚಿನ್ನ, ಬೆಳ್ಳಿ, ರತ್ನಕಟ್ಟಿಗೆ, ಹುಲ್ಲು, ಆಪು ಮುಂತಾದವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು. ಒಂದ್ ನಿಮಿಷ. ಇದೇ ಹೇಳ್ತಾರೆ ಕ್ರಿಸ್ತನ ಅಸ್ಥಿವಾರ ಅಂತ ಅದ್ಮೇಲೆ ಏನ್ ಮಾಡ್ಬೇಕಂತ ನೀವು ಕಟ್ಟಬೇಕು ಅಂತ ಹೇಳ್ತಾರೆ. ಏನ್ ಕಟ್ಟಬೇಕು? ಚಿನ್ನ, ಬೆಳ್ಳಿ, ರತ್ನ, ಹುಲ್ಲು, ಆಪು ಕಟ್ಟಿಗೆಗಳಿಂದ ನೀವು ಕಟ್ಟಬೇಕು ಅಂತ ಮನೆ ಕಟ್ಟಬೇಕಾ? ಯೇಸು ಕ್ರಿಸ್ತ ಹೇಳಿದ್ರೆ ನಿನ್ನ ಸಂಪತ್ತು ಎಲ್ಲಿರ್ತದೋ ನಿನ್ನ ಮನಸ್ಸಲ್ಲಿ ಇರ್ತದೆ. ಅದಕ್ಕೆ ಪರಲೋಕದಲ್ಲಿ ಸಂಪತ್ತು ಸೇರಿಸು ಅಂತಾರ, ಭೂಲೋಕದ ಮನೆ ಕಟ್ಟು ಅಂತಂದವರ ಇಲ್ಲ. ಮತ್ತೆ ಕಟ್ಟಬೇಕಾದ್ರೆ ಎಲ್ಲಿ ಕಟ್ಟಬೇಕು, ಏನು ಕಟ್ಟೋದ್ ಬಗ್ಗೆ ಹೇಳ್ತಾವ್ರೆ? ಇಲ್ಲಿ ಮನೆ ಕಟ್ಟೋದ್ ಬಗ್ಗೆ ಹೇಳ್ತಾ ಇಲ್ಲ, ಭೂಲೋಕದ ಮನೆ ಕಟ್ಟೋದ್ ಬಗ್ಗೆ ಹೇಳ್ತಾರ. ನಮ್ಮ ಆತ್ಮಿಕವಂತ ಮನೆ, ಈ ಒಂದು ದೇಹ ಮತ್ತು ಗುಡಾರ ಕ್ರಿಸ್ತನ ಸ್ವರೂಪದಲ್ಲಿ ಚೆನ್ನಾಗಿ ಕಟ್ಟಬೇಕು ಅಂತ ಹೇಳೋರು. ಇದೇ ನಮ್ಮ ಆತ್ಮಿಕ ಮನೆ. ಸರಿ, ಈ ಮನೆ ಹೆಂಗ್ ಕಟ್ಬೋದು? ಚಿನ್ನದಿಂದ ಕಟ್ಬೋದು, ಬೆಳ್ಳಿಯಿಂದ ಕಟ್ಬೋದು, ರತ್ನಗಳಿಂದ ಕಟ್ಬೋದು, ಆಮೇಲೆ ಹುಲ್ಲು ಆಪು ಕಟ್ಟಿಗೆ ತರನು ಕಟ್ಬೋದು ಅಂತ ಹೇಳ್ತಾರೆ. ಈ ತರ ಕಟ್ಬೋದು. ಅದರ ಯೋಚನೆ ಮಾಡಿರ್ತೀನಿ. ಇವಾಗ ಇಲ್ಲಿ 6 ಐಟಮ್ ನೋಡಿದ್ದೀರಪ್ಪ. ಅದರ ಈ 6 ಐಟಮ್ ಅಲ್ಲಿ ಮನೆ ಕಟ್ಟಬೇಕು ಅಂತಂದ್ರೆ ಯಾವ್ದ್ರಲ್ಲಿ ಕಟ್ಟೋದಿಕ್ಕೆ ತುಂಬಾ ಜಾಸ್ತಿ ಖರ್ಚು ಮಾಡ್ಬೇಕು? ಬ್ರದರ್ ಚಿನ್ನದ್ರಿ. ಚಿನ್ನದು. ಅಂದ್ರೆ ಇವಾಗ ಚಿನ್ನ ಬೆಲೆ ಹೆಂಗಿದೆ ನೋಡಿರ್ತೀನಿ. ಇವಾಗ ಮೋದಿನೇ 10,000 ರೂಪಾಯಿ ಏರಿಸ್ಬಿಟ್ರು. ಅದರ ಏನ್ರಿ ಚಿನ್ನ ತೊಗೊಳಕ್ಕೆ 1 ಗ್ರಾಮ್ಗೆ ಎಷ್ಟೋ 1000 ರೂಪಾಯಿ. ಆಗ ಚಿನ್ನದಲ್ಲಿ ಮನೆ ಕಟ್ಟಬೇಕು ಅಂದ್ರೆ ಎಷ್ಟು ಖರ್ಚು ಮಾಡಬೇಕು? ಚಿನ್ನದ ತರ ಗುಣಗಳು ನಾವು ಬೆಳೆಸ್ಕೊಬೇಕು ಅಂತಂದ್ರೆ ಇದು ಅಷ್ಟು ಈಸಿ ಅಲ್ಲ, ತುಂಬಾ ಕಷ್ಟ, ತುಂಬಾ ಖರ್ಚು ಮಾಡಬೇಕು, ತುಂಬಾ ದೇವರಿಗೆ ತ್ಯಾಗ ಮಾಡಬೇಕು. ಅದೇ ಹುಲ್ಲು ಆಪು ಕಟ್ಟಿಗೆ ಏನ್ರಿ ಕಾಂಜಿ ಪಿಂಜಿ ಗುಣಗಳು ಈಸಿಯಾಗಿ ಕಟ್ಕೊಡೋದು. ಅದಕ್ಕೆ ಖರ್ಚೇ ಬೇಕಾಗಿಲ್ಲ ರೀ, ತುಂಬಾ ಸುಲಭ. ಸರಿ, ಏನಪ್ಪ ವ್ಯತ್ಯಾಸ ಇದು? ಚಿನ್ನ, ಬೆಳ್ಳಿ, ರತ್ನಗಳು, ಹುಲ್ಲು ಆಪು ಕಟ್ಟಿಗೆ ಏನ್ ವ್ಯತ್ಯಾಸ? ಏನ್ ವ್ಯತ್ಯಾಸ ಅಂತಂದ್ರೆ ಹೇಳ್ತಾರೆ ಆತನ ಕಟ್ಟಿದಿರೋದು ಅವನವನ ಕೆಲಸವು ವ್ಯಕ್ತಪಡಿಸು ಅಂತ ಹೇಳ್ತಾರೆ. ಅವನೇನ್ ಕಟ್ಟಿದನೋ ಆ ಕೆಲಸ ವ್ಯಕ್ತಪಡಿಸ್ತಾರೆ ಅಂತ ಹೇಳ್ತಾರೆ. ಹೆಂಗ್ ವ್ಯಕ್ತಪಡಿಸ್ತದೆ? ಇವಾಗ ಮುಂದಕ್ಕೆ ಓದಿ ಬಿಡ್ತಾರೆ. ಹೆಂಗೆ ಚೆಕ್ ಮಾಡ್ತಾರೆ, ಹೆಂಗೆ ಟೆಸ್ಟ್ ಮಾಡ್ತಾರೆ? ನಾವು ಕಟ್ಟಿರೋ ಚಿನ್ನನ ಅಥವಾ ಹುಲ್ಲು ಆಪ ಕಟ್ಟಿಗೆ ಅಂತ ಹೆಂಗ್ ಪರೀಕ್ಷೆ ಮಾಡೋದು? ಮುಂದಕ್ಕೆ ಓದಿ. ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ನೋಡ್ರಿ ಎಂತಂತದೆ. ಅಗಸನ ಚೌಳಿಯು ಅಕ್ಕ ಸಾಲಿಗನ ಬೆಂಕಿ. ಆತನ ಬರುವ ದಿನವು ಯಾರು ತಾಳಾರೋ ಹೇಳ್ತಾ ನೋಡ್ತೀನಿ. ಆತ ಬರುವ ದಿನವು ಹೆಂಗಿರ್ತದೆ? ಬೆಂಕಿಯಿಂದ ಉದಯವಾಗ್ತದೆ. ಹಂಗಾರೆ ಯೇಸು ಕ್ರಿಸ್ತು ನಾವು ಕಟ್ಟಿರೋಂಥ ಗುಣಗಳನ್ನ ಹೆಂಗ್ ಚೆಕ್ ಮಾಡಿದ್ರು? ಬೆಂಕಿ. ಏನದು ಬೆಂಕಿ? ಇವಾಗ ಮುಂದಕ್ಕೆ ಏನದು ಬೆಂಕಿ ಅಂತ ಓದೋಣ. ಶೋಧನೆಗಳು ಏನದು? ಅವನವನ ಕೆಲಸವೆಂತದ್ದು ಆ ಬೆಂಕಿ ಶೋಧಿಸುವುದು. ಒಬ್ಬನು ಆ ಅಸ್ಥಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು. ಅವನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳವು ನಷ್ಟವಾಗುವುದು. ನೋಡ್ರ ಏನೋ ಹೆಂಗೆ ಪರೀಕ್ಷೆ ಮಾಡ್ತಾರೆ? ಬೆಂಕಿಗೆ ಪರೀಕ್ಷೆ ಮಾಡ್ತಾರಂತೆ. ಬೆಂಕಿಗಾಗಿ ಪರೀಕ್ಷೆ ಮಾಡಿದವಾಗ ಅದೇನೋ ಬೆಂಕಿ ಹಾಕ್ತಾರೆ, ಉಳಿದ್ಬಿಟ್ರೆ ಬದುಕೊಂಡ್ಬಿಟ್ರೆ ಚೆನ್ನಾಗಿದ್ಬಿಟ್ರೆ ನಮ್ಗೇನ್ ಸಿಗ್ತಾರಂತೆ? ಅವನಿಗೆ ಪ್ರೈಸ್. ಬೆಂಕಿಗೆ ಸುಟ್ಟೋದ್ರೆ ಅವ್ನ ಪ್ರೈಸ್ ಏನ್ ಮಾಡ್ತಾನೆ? ಕಳ್ಕೊಂಡ್ಬಿಡ್ತೇವೆ. ನೀವ್ ಹೇಳ್ರಿ 6 ಐಟಮ್ ನೋಡಿದ್ರಿ: ಚಿನ್ನ, ಬೆಳ್ಳಿ, ರತ್ನ, ಹುಲ್ಲು ಆಪು ಕಟ್ಟಿಗೆ.
ಇವ್ 6 ಐಟಮ್ನ ಬೆಂಕಿಗೆ ಹಾಕ್ರೆ ಯಾವ್ದು ಮೊದಲು ಸುಟ್ಟೋಗೋದು? ಕಟ್ಟೆ, ಹುಲ್ಲು, ಕಟ್ಟಿಗೆ ಹುಲ್ಲು, brother. ಕಟ್ಟಿಗೆ. ಕಟ್ಟಿಗೆ. ಅಲ್ವರ? ಕಟ್ಟಿಗೆ, ಹುಲ್ಲು ಹುಲ್ಲು. ಆಪು, ವೆರಿ ಗುಡ್. ಹುಲ್ಲು ಆಪು ಕಟ್ಟಿಗೆ ಪಟ್ಟನ್ ಸುಟ್ಟೋಗ್ಬಿಡ್ತಾರೆ. ಅದರ ಹುಲ್ಲು ಫಸ್ಟು, ಆಮೇಲೆ ಕಟ್ಟಿಗೆ, ಹುಲ್ಲು ಆಪು ಕಟ್ಟಿಗೆ ನಿಧಾನಕ್ಕೆ ಸುಟ್ಟೋಯ್ತದೆ. ಚಿನ್ನ ಬೆಳ್ಳಿ ರತ್ನಗಳು ಸುಟ್ಟೋಯ್ತವ? ಚಿನ್ನ ಸುಟ್ಟೋಯ್ತದ? ಇಲ್ಲ. ಹಾ, ಇಲ್ಲ ಚಿನ್ನ ಬ್ರದರ್. ಸುಡಲ್ಲ. ಇನ್ನ ಪ್ರಕಾಶವಾಗ್ತಾರೆ. ಲಿಕ್ವಿಡ್ ಗೋಲ್ಡ್ ಹೆಂಗಿರ್ತಾರೆ, ಪಳ 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 ಅಂತ. ಅಂದ್ರೆ ಇಂಥ ದೇವ್ರ ಮಕ್ಕಳನ್ನ ದೇವರ ಜೀವನದಲ್ಲಿ ಶೋಧನೆಗೆ ಹಾಕ್ಬೇಕಾರೆ ಅವ್ರು ಪಳ 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 ಅಂತ ಬ್ರೈಟ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಪ್ರಕಾಶಿಸ್ತಾರೆ, ಪ್ರಜ್ವಲಿಸ್ತಾರೆ, ಚಿನ್ನದ ತರ. ಅದರ ಇಂಥವ್ರು ಉಳಿದ್ರೆ ಇವ್ರಿಗೆ ಪ್ರೈಸ್. ಸುಟ್ಟೋಯ್ತು ಅಂದ್ರೆ ಅವ್ರಿಗೆ ಪ್ರೈಸ್ ಏನಿಲ್ಲ, ಇಲ್ಲ. ಸರಿ, ಮುಂದಕ್ಕೆ ನೆಕ್ಸ್ಟ್ ಏನಾಯ್ತಂತೆ? ಹಾ, ತಾನಾದರೂ ರಕ್ಷಣೆ ಹೊಂದುವನು, ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನು ಹಾಳಾಗಿರುವನು. ರಕ್ಷಣೆ ಹೊಂತಾನಂತೆ, ಪರಲೋಕ ರಕ್ಷಣೆಗೆ ಬರ್ತಾನೆ. ಆದ್ರೆ ಹೆಂಗಪ್ಪ ಬರ್ತಾನೆ ಅಂದ್ರೆ ಬೆಂಕಿಯಿಂದ ತಪ್ಪಿಸ್ಕೊಂಡವನ್ ತರ ರೀ. ಏನ್ ಅರ್ಥ ಗೊತ್ತಾ ಬೆಂಕಿಯಿಂದ ತಪ್ಪಿಸ್ಕೊಂಡಂತಾರ? ಅಪ್ಪ ಮನುಷ್ಯನ್ಗೆ ಬೆಂಕಿ ಹಚ್ಕೊಂಡ್ಬಿಡ್ತಾರೆ ದೇಹದಲ್ಲಿ. ಅದರ ಆ ಬೆಂಕಿಯಿಂದಾಗ ಯಾರೋ ಕಾಪಾಡ್ಬಿಡ್ತಾರೆ, ಬದುಕ್ಬಿಡ್ತಾನೆ. ಅದರ ಆ ದೇಹ ಏನಾಗ್ಬಿಟ್ಟಿದೆ, ಸುಟ್ಟೋಗ್ಬಿಟ್ಟಿದೆ, ಅದೇ ಬದುಕ್ಬಿಡ್ತಾನೆ. ಅವ್ನು ನೋಡಕ್ ಹೆಂಗಿರ್ತಾನೆ? ಬಹಳ ವಿಕಾರವಾಗಿರ್ತಾರ ಆ ಅವನ ಮಕಾನ ಅವನೇ ನೋಡ್ಕೊಳಕ್ಕೆ ತುಂಬಾ ಎದಿರ್ತಾನೆ, ಅಸಹ್ಯ ಪಡ್ತಾನ್ರಿ. ಬದುಕಿರ್ತಾನೆ, ಬೆಂಕಿಯಿಂದ ತಪ್ಪಿಸ್ಕೊಂಡು ಅಂತಾರ, ಮೊದ್ಲ ತರ ಇಲ್ಲ. ಪ್ರೈಸ್ ಕಳ್ಕೊಂಡ್ಬಿಡ್ತಾರೆ ಅಲ್ವರ? ಅದು ಪರಲೋಕ ರಕ್ಷಣೆ ಹೋಗ್ತಾರೆ. ತುಂಬಾ ಬೇಜಾರಾಗ್ತದೆ. ಯಾಕೆ ಗೊತ್ತಾ? ಇಷ್ಟೆಲ್ಲ ಕಷ್ಟ ಪಡ್ತಾರೆ, ಇಷ್ಟೆಲ್ಲ ವಾಕಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಏನ್ ಗೊತ್ತಾ? ಪ್ರೈಸ್ ಗೆಲ್ಬೇಕು ಅಂತಾನೆ ಅಲ್ವರ? ಅದರಿಂದ ಕರ್ತನಲ್ಲಿ ಪ್ರೀತಿಗಳೇ, ಇದೇ ದೊಡ್ಡ ಸಮೂಹ. ದೇವರ ಶೋಧನೆ ಹಾಕ್ಬೇಕಾರೆ ಆ ಶೋಧನೆ ಸೋತೋಗಿ ಏನ್ ಮಾಡ್ತಾರೆ? ಕಿರೀಟನ ಕಳ್ಕೊಂಡ್ಬಿಡ್ತಾರೆ, ಬೆಂಕಿಯಿಂದ ತಪ್ಪಿಸ್ಕೊಂಡವ್ರ ತರ ಬರ್ತಾರೆ. ಅದರ ಇನ್ನೊಂದು ವಾಕ್ಯ ಯಾವ್ದು ಅಂತೀನಿ, 1 ಕೊರಿಂಥ 5ನೇ ಅಧ್ಯಾಯ 5ನೇ ವಾಕ್ಯ. ಗೀತಾ ಸಿಸ್ಟರ್ ಓದ್ಬೋದಾ? ವಾಪಸ್ ಓದ್ತೀನಿ. ಆದುದರಿಂದ ಕಾಲಕ್ಕೆ ಮೊದಲು ಯಾವುದನ್ನು ಕುರಿತು ತೀರ್ಪು ಮಾಡಬೇಡಿರಿ. ಇಲ್ಲ, ಕರ್ತ 1 ಕೊರಿಂಥ 5:5. ಹೌದು ಪಾಸ್ಟರ್. ಓದಿ ಓದಿ ಓದಿ. ಸರಿ 4-5 ಓದ್ತೇನೆ. ಹಾ. ಒಂದು ನಿಮಿಷ. ಯೇಸು ಹಾ, ಕರ್ತನಾದ ಯೇಸುವಿನ ಪ್ರತ್ಯಕ್ಷತೆಯ ದಿನದಲ್ಲಿ ಅಂಥವನ ಆತ್ಮವು ರಕ್ಷಣೆ ಹೊಂದುವುದಕ್ಕಾಗಿ ಅವನ ಶರೀರ ಭಾವವು ನಾಶವಾಗಬೇಕೆಂದು ನಮ್ಮ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಅವನನ್ನು ಸೈತಾನನಿಗೆ ಒಪ್ಪಿಸಬೇಕೆಂಬುದೇ. ನೋಡ್ರ ಏನ್ರಿ, ದೇವ್ರ ಏನ್ ಮಾಡ್ತಂತೆ? ಇಂಥವ್ರನ್ನ ಯಾಕೆ ಒಪ್ಪಿಸ್ಕೊಡ್ತಾರಂತೆ? ಸೇತಾನ್ ಕಲಿ ದೇವ್ರ ಒಪ್ಪಿಸ್ಕೊಡ್ತಾರಂತಾರಿ. ಯೋಚನೆ ಮಾಡ್ರಿ. ನಮ್ಮನ್ನ ಕತ್ಲಿಂದ ಬೆಳಕಿಗೆ ತಂದಿರೋದು ಯಾರು? ದೇವರು. ಸೇತಾನಿಂದ ಕ್ರಿಸ್ತರಿಗೆ ತಂದಿರೋದು ಯಾರು? ದೇವರು. ಇವ್ ದೇವರೇ ಇಂಥವ್ರನ್ನ ಸೇತಾನ್ ಕೈಲಿ ಒಪ್ಪಿಸ್ಕೊಡ್ತಾನೆ. ಹೆಂಗ್ ಗೊತ್ತಾ ಮೀನಿಂಗು? ಇವರು ದೇವ್ರ ಕಡೆ ಬಂದ್ರು ಸರಿ, ದೇವ್ರ ಮಕ್ಳುಗಳ ತರ ಬದುಕಿಲ್ಲ. ಯೋಚನೆ ಮಾಡಿರ್ತೀನಿ. ನೀವ್ ಹೇಳ್ರಿ, ಲೋಕದಲ್ಲಿರೋಂಥ ನಿಮ್ಮ ಎದೆ ಮೇಲೆ ಕೈ ಇಟ್ಕೊಂಡು ಹೇಳ್ರಿ, ಬೈಬಲ್ ಮೇಲೆ ಕೈ ಇಟ್ಕೊಂಡು ನೀವೇ ಹೇಳ್ರಿ. ಯೋಚನೆ ಮಾಡ್ರಿ, ಥಿಂಕ್ ಮಾಡ್ರಿ. ಲೋಕದಲ್ಲಿರೋಂಥ ಎಲ್ಲಾ ಕ್ರೈಸ್ತವರು ನಿಜವಾಗ್ಲೂ ಸತ್ಯವಾದ ಪ್ರಕಾರ ಇರೋ ಕಂಡೀಷನ್ಸ್ ಪ್ರಕಾರ ಕ್ರೈಸ್ತವ್ರಿಗೆ ಬಾಳ್ತಾ ಇದಾರಾ? ಇಲ್ಲ ಬ್ರದರ್. ಹೇಳ್ರಿ, ನೀವೇ ಯೋಚನೆ ಮಾಡ್ರಿ. ಒಬ್ಬೊಬ್ರು ಉತ್ತರ ಕೊಡ್ತಾವ್ರೆ. ಎಲ್ಲಾ ಲೋಕದಲ್ಲಿರೋಂಥ ಎಲ್ಲಾ ಕ್ರೈಸ್ತವರು ಸತ್ಯವಾದ ಪ್ರಕಾರ ಬಾಳ್ತಾ ಇದಾರಾ? ಹೌದು ಸರ್, ಒಬ್ರು ಇಲ್ಲ brother. ಯಾರು ಎಲ್ಲರೂ ಬದುಕ್ತಾ ಇದಾರ? ಎಲ್ಲ 100% ಎಲ್ಲ ಯೋಗ್ಯವಾಗಿದ್ದಾರಾ? ಇಲ್ಲ brother. ಯಾರು ಒಬ್ರು ಇಲ್ಲ. ಅಲ್ವರ? ಅದಕ್ಕೆ ಹೇಳೋದು ಚಿಕ್ಕ ಹಿಂಡು. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನೋಡೋದಲ್ಲ ವಾಕ್ಯದ ಪ್ರಕಾರ ಎಷ್ಟೆಲ್ಲ ಇದೆ. ಯೋಚನೆ ಮಾಡಿರ್ತೀನಿ, ಇದ್ರ ಪ್ರಕಾರ ಇದಾರಾ? ಅದಕ್ಕೆ ಅವರು ಬೆಳಕಿಗೆ ಬಂದಿದ್ರು ಸರಿ, ಲೋಕದಲ್ಲಿ ಇದ್ದಾರೆ. ಇಂಥವ್ರನ್ನ ದೇವರು ಯಾರ ಕೈಲಿ ಒಪ್ಪಿಸ್ಕೊಡ್ತಾರಂತೆ? ಸೇತಾನ್ ಕೈಲಿ ಒಪ್ಪಿಸ್ಕೊಡ್ತಾರೆ. ಯೋಚನೆ ಮಾಡಿ, ಸೇತಾನಿಂದ ತಪ್ಪಿಸ್ಕೊಂಡು ನಾವು ಬಂದಿರ್ತೀರಿ. ನಮ್ಮನ್ನ ತೊಗೊಂಡೋಗಿ ತಿರ್ಗಾ ಸೇತಾನ್ ಕೈಲಿ ಬಿಟ್ರೆ ಸೇತಾನ್ ನಮಗೆ ಏನ್ ಮಾಡ್ಬೋದು? ಎಷ್ಟೆಲ್ಲ ತೊಂದರೆ ಕೊಡ್ಬೋದು, ಅಷ್ಟೇನ್ ಮಾಡೋದು, ತೊಂದರೆ ಕೊಡ್ತಾರೆ. ಯೋಚನೆ ಮಾಡಿದ್ದೀನಿ, ಸೇತಾನಿಂದ ತಪ್ಪಿಸ್ಕೊಂಡ್ ಬಂದಿದ್ರಿ, ಸೇತಾನ್ ಕೈ ಸಿಗಾಕೊಂಡ್ರೆ ಸೇತಾನ್ ಸುಮ್ಮನೆ ಬಿಡ್ತಾನ? ಚೆನ್ನಾಗಿ ರುಬ್ಬಾಕ್ಬಿಡ್ತಾನೆ ನೋಡ್ರಿ ಅಂತೀನಿ. ಇದನ್ನ ದೇವರೇ ಅನುಮತಿ ಕೊಡ್ತಾರಂತೆ. ಯಾಕಪ್ಪ? ಯಾಕಂದ್ರೆ ನಮ್ಮ ಶರೀರ ಭಾವವು ನಾಶವಾಗಿ, ಅದೇ ಹೇಳ್ತಾರೆ ವಾಕ್ಯದಲ್ಲಿ ಹೇಳ್ತಾರೆ, ತನ್ನ ಶರೀರಭಾವವು ನಾಶವಾಗಿ ತಾವು ರಕ್ಷಣೆ ಹೊಂದಲಿ. ಅಲ್ಲರ ನಮ್ಮ ನೂತನ ಸೃಷ್ಟಿ ಒಡೆ ಇದೆ ಗೊತ್ತಾ? ಅದು ರಕ್ಷಣೆ ಹೊಂದಬೇಕು. ನಾವು ಶರೀರ ಭಾವ ಕಂಪ್ಲೀಟ್ ನಾಶ ಆಗ್ಬೇಕು. ಇದೇ ತರ ಒಡಂಬಡಿಕೆ ಮಾಡ್ಕೊಂಡಿದ್ದು.
ಯೇಸು ಕ್ರಿಸ್ತನ ಹೆಜ್ಜೆ ಹಿಂಬಾಲಿಸೋರೇನೋ, ದೇವರೇ ನನ್ನ ಶರೀರವನ್ನೆಲ್ಲ ನಾಶ ಮಾಡ್ತೀನಿ ದೇವ್ರೆ, ನೂತನ ಸೃಷ್ಟಿಯಾಗಿ ನಾನು ಹೊಸ ಸೃಷ್ಟಿಯಾಗಿ ನೀನು ಬದುಕ್ತೀನಿ ದೇವ್ರೆ ಅಂತ ಸಾಷ್ಟಾಂಗ ನಮಸ್ಕಾರ ಮಾಡಿ ದೇವ್ರಿಗೆ ಒಪ್ಪಿಸ್ಕೊಟ್ಟಲ್ಲ, ಅದ್ರ ಪ್ರಕಾರ ನಡೆದಿದ್ದೀರಾ? ಇಲ್ಲ ಅಂತಂದ್ರೆ ಅಂಥವ್ರು ದೇವ್ರೇನ್ ಮಾಡ್ತಾರೆ? ದೇವರೇ ಸೈತಾನ್ ಕೈಲಿ ಒಪ್ಪಿಸ್ಕೊಡ್ತಾರೆ. ಯಾಕೆ ಅಂತಂದ್ರೆ ಇಂಥವರು ವಸ್ತ್ರ ಗಲೀಜಾಗಿರಂತ, ಇಂಥ ಗುಣಗಳು ಸರಿಗೆ ಮಾರ್ಪಾಡಾಗ್ದಿರಂದ ಇವರು ಪರಲೋಕಕ್ಕೆ ಬರೋಕ್ಕೆ ಸಾಧ್ಯ ಅಂತ. ಅದನ್ನ ಮಹಾಹಿಂಸೆಗೆ ಏನು ಮಾಡ್ತಾರೆ? ದೇವರನ್ನ ಒಳಪಡಿಸ್ತಾರೆ. ಅದಕ್ಕೆ ಇವರು ಬಲಿನ ದೇವರು ಬಲವಂತಾಗಿ ತಗೊಂತಾರೆ. ಅವರು ತ್ಯಾಗ ಮಾಡ್ತಾರೆ. ಚಿಕ್ಕ ಹಿಂಡು ಕ್ರಿಸ್ತನ್ ಹೆಂಗ್ ಮಾಡಿದ್ರು? ತ್ಯಾಗ ಮಾಡಿದ್ರು. ಇವರು ಬಲಿನೇ ಮಾಡಿದ್ರು, ದೇವ್ರು ಕಿತ್ಕೊಂತಾರೆ ನೋಡಿರ್ತೀವಿ ಅಲ್ರ. ಅದಕ್ಕೆ ಇವರು ಸಿಂಹಾಸನ ಮುಂದೆ ಇರೋದು. ಗೊತ್ತಾಯ್ತಾರ ಪ್ರೈಸ್ ಏನಕ್ಕೆ ಕಳ್ಕೊಂಡಿದ್ದಾರೆ ಅಂತ? ಇವಾಗ ಏನ್ರಿ ಇವಾಗೆಲ್ಲ PUC SSLC ರಿಸಲ್ಟ್ ಬಂತಲ್ಲ, ಯಾರಿಗೆ 95 ಮೇಲೆ ಬಂದಿರ್ತಾರೆ, ಯಾರು ಕಷ್ಟಪಟ್ಟು ಹಗಲು ರಾತ್ರಿ ಓದಿರ್ತಾರೆ ಏನಾಗಿದೆ ಬಂದಿರ್ತಾರೆ, ಸುಮ್ಮನೆ ಓದಿಲ್ದ್ರ ಟೈಮ್ ಪಾಸ್ ಮಾಡ್ಕೊಂಡು ಕೂತ್ಕೊಂಡು ಅಲ್ಲಿ ಇಲ್ಲಿ ಎಲ್ಲ ಚಳ್ಳೆ ಹೊಡ್ಕೊಂಡು ಮೊಬೈಲ್ ನೋಡ್ಕೊಂಡು ಕೂತಿದ್ರೆ ಪ್ರೈಸ್ ಬರ್ತದ? ಮಾರ್ಕ್ಸ್ ಬರ್ತದ? ಇಲ್ಲ. ಸೇಮ್ ವೇ ಕ್ರಿಸ್ತನಲ್ಲಿ ನಾವು ಶ್ರಮೆ ಪಟ್ಟು ಕ್ರಿಸ್ತನ್ಗಾಗಿ ಯೋಗ್ಯವಾಗಿ ಬದುಕಿದ್ರೆ ಪರಲೋಕದ ರಕ್ಷಣೆ. ಚಿಕ್ಕ ಹಿಂಡು ಕ್ರಿಸ್ತನ ಪಕ್ಕದಲ್ಲಿ ಕೂತ್ಕೊಂಡು ಆಳ್ವಿಕೆ ಮಾಡಕ್ಕೆ ಅವಕಾಶ ಕೊಡ್ತಾರೆ ನೋಡ್ತೀನಿ. ಇವಾಗ ಓದಿದ್ದೀನಿ ಪ್ರಕಟಣೆ 7ನೇ ಅಧ್ಯಾಯ 15ರಿಂದ 17 ಓದ್ರಿಂತೀನಿ ಮುಂದಕ್ಕೆ. ಯಾರು ಓದ್ರಿ ಬ್ರದರ್ ಸಿಸ್ಟರ್ಸ್? ಈ ಕಾರಣದಿಂದ ಅವರು ದೇವರ ಸಿಂಹಾಸನದ ಮುಂದೆ ಇದ್ದುಕೊಂಡು ಆತನ ಆಲಯದಲ್ಲಿ ಹಗಲಿರುಳು ಆತನ ಸೇವೆ ಮಾಡುತ್ತಾ ಇದ್ದಾರೆ. ಈ ಕಾರಣದಿಂದ, ಈ ಯಾವ ಕಾರಣ? ಫೇಲ್ಯೂರ್ ಆದ್ರಲ್ಲ ಕಾರಣ, ಭೂಲೋಕದಲ್ಲಿ ಯೋಗ್ಯವಾಗಿ ದೇವರಿಗೆ ಪ್ರೂವ್ ಮಾಡಲಿಲ್ಲ. ಆ ಕಾರಣದಿಂದ ಇಲ್ಲರಂತೆ ಸಿಂಹಾಸನ ಮುಂದೆ ಇದ್ದುಕೊಂಡು ಆತನ ಆಲಯದಲ್ಲಿ ಹಗಲಿರಲು ಏನ್ ಮಾಡ್ತಾರಂತೆ? ಸೇವೆ ಮಾಡ್ತಾ ಇರ್ತಾನೆ. ಇವಾಗ ಸೇವೆ ಮಾಡಿದ್ರೆ ಏನ್ ಸೇವೆ ಅಂದ್ರೆ? ಬೈಬಲ್ ಇಟ್ಕೊಂಡು ಮಿನಿಸ್ಟ್ರಿ ವರ್ಕ್ ಮಾಡೋದಲ್ಲ ಸೇವೆ ಅನ್ನೋದಲ್ಲ ರೀ. ಸೇವೆ ಅಂದ್ರೆ ಏನ್ರಿ? ನಾವೆಲ್ಲ ಬೈಬಲ್ ಈ ಚರ್ಚ್ ಬಗ್ಗೆ ಪಾಠ ತಗೊಂಡಿಲ್ಲ, ಫಸ್ಟ್ ಕ್ಲಾಸಿನ ಇವತ್ತವರೆಗೂ ಕೇಳಿ ದಟ್ ಈಸ್ ಸೇವೆ. ಎಲ್ಲರೂ ಏನು ತಿಳ್ಕೊಂಬಿಟ್ರೆ, ವೈಟ್ ಬಟ್ಟೆ ಹಾಕೊಂಡ್ಬಿಟ್ಟು ಬೈಬಲ್ ಇಟ್ಕೊಂಡ್ಬಿಟ್ಟು ಹಳ್ಳಿಗಳಿಗೆಲ್ಲ ಹೋಗ್ಬಿಟ್ಟು ಸುವಾರ್ತೆ ಸಾರ್ಬಿಟ್ರೆ ಸೇವೆ. ನೋ ಸೇವೆನೇ ಅಲ್ಲ ರೀ, ದಯವಿಟ್ಟು ತಿಳ್ಕೊಳ್ಳಿ. ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಬಾರ್ದು. ನಿಮ್ಮ ದೇಹವನ್ನು ಸಜೀವಾಗಿ ಯಜ್ಞವಾಗಿ ದೇವ್ರಿಗೆ ಅರ್ಪಿಸೋದೇ ನೀವು ಮಾಡೋಂಥ ಬುದ್ಧಿ ಉಳ್ಳ ಆರಾಧನೆ. ಬೈಬಲ್ ಐತಲ್ಲ, ಈ ಸೇವೆ ಮಾಡ್ತಾ ಇದ್ದೀರಾ? ನಾವು ದೇವ್ರಿಗೆ ಏನು ಮಾಡ್ತಾ ಇದ್ದೀರಿ? ಕಾಣಿಕೆ ಕೊಟ್ಬಿಟ್ರೆ ಸಾಲದು ಬಿಡ್ತದ? ಎಲ್ಲ ಹಂಗೆ ಮಾಡೋದು, ಕಾಣಿಕೆ ಕೊಟ್ಬಿಡೋದು, ಇಲ್ಲ ಊರಿಗೆ ಹೋಗ್ಬಿಟ್ಟು ಅಲ್ಲಿಗೆ ಹೋಗಿ ಸೇವೆ ಮಾಡ್ಬಿಟ್ರೆ ಈ 2 ಕೆಲಸ ಗೊತ್ತಿರೋದು ಅಷ್ಟೇ. ಕ್ರೈಸ್ತವ್ರಿಗೆ ಇನ್ನೇನೂ ಗೊತ್ತಿಲ್ಲ ಅಲ್ವರ. ಓದಿ ಸಭೆ ಬಗ್ಗೆ ಪಾಠ ಫಸ್ಟಿಂದ ಇವತ್ತವರೆಗೂ ಕೇಳಿ, ಏನೆಲ್ಲ ಇದು ಸತ್ಯವೇದದಲ್ಲಿ ಇವೆಲ್ಲ ನಾವು ಮಾಡ್ತಾ ಇದ್ದೀರಾ? ಈ ಸೇವೆನ ಅವರು ಭೂಲೋಕದಲ್ಲಿ ಮಾಂಸ ಇರ್ಬೇಕಾದ್ರೆ ಯೋಗ್ಯವಾಗಿ ಮಾಡಿಲ್ಲ. ಎಲ್ಲ ಸೇತಾನೋ ದುಷ್ಟ ಪ್ರಪಂಚಗಳ ಲೋಕಗಳಿಗೆಲ್ಲ ಸಂಪೂರ್ಣವಾಗಿ ಒಪ್ಪಿಸ್ಕೊಟ್ಟಿದ್ರಿಂದ ಸಿಂಹಾಸನ ಮುಂದೆ ಇದ್ದಾರೆ ಇವರು, ಸಿಂಹಾಸನ ಮೇಲಿಲ್ಲ ಅದರ. ಆಮೇಲೆ ಏನ್ ಮಾಡ್ತಂತೆ? ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಇಷ್ಟ. ನೆಕ್ಸ್ಟ್ ಸಿಂಹಾಸನದಲ್ಲಿ ಕೂತಿರುವ ಆತನು ಗುಡಾರದಂತೆ ಅವರನ್ನು ಆವರಿಸುವನು. ಇನ್ನು ಮೇಲೆ ಅವರಿಗೆ ಹಸಿವೆ ಇಲ್ಲ, ಬಾಯಾರಿಕೆ ಇಲ್ಲ. ಅವರಿಗೆ ಬಿಸಿಲಾದರೂ ಯಾವ ಜಳವಾದರೂ ಬಡಿಯುವುದಿಲ್ಲ. ಸಿಂಹಾಸನದ ಮಧ್ಯದಲ್ಲಿರುವ ಯಜ್ಞದ ಕುರಿಯಾದ ಆತನು ಅವರಿಗೆ ಕುರುಬನಂತಿದ್ದು ಜೀವಜಲದ ಒರತೆಗಳ ಬಳಿಗೆ ನಡೆಸುತ್ತಾನೆ. ದೇವರು ಅವರ ಕಣ್ಣೀರನ್ನೆಲ್ಲ ಒರೆಸಿಬಿಡುವನು ಎಂದು ಹೇಳಿ. ದೇವ್ರೇನ್ ಮಾಡ್ತಾರೆ? ಆಯ್ತಪ್ಪ ಬಾಪ ಅಂತ ಸ್ವೀಕಾರ ಮಾಡ್ತಾರೆ. ಬಾಪ ಕಂದ ಸ್ವೀಕಾರ ಮಾಡಿದ್ರೆ ಸಿಂಹಾಸನ ಕೂತ್ಕೊಂತಾರ. ಏನ್ ಮಾಡ್ತಾರೆ? ಕಣ್ಣೀರ್ನ ಒರೆಸ್ಬಿಡ್ತಾರೆ ಅಷ್ಟೇ ರೀ. ಅಷ್ಟೇ ಏನು ಮಾಡೋಕ್ಕಾಗಲ್ಲ, ಇನ್ನೇನು ಜಾಸ್ತಿ ಮಾಡೋಕ್ಕಾಗಲ್ಲ. ಅಯ್ಯೋ ನಾನು ಅಳ್ತಾ ಇದ್ದೀನಿ ದೇವ್ರೆ, ನನ್ಗೆ ಗೊತ್ತಿಲ್ಲ, ನಾನು ತಪ್ಪು ಮಾಡ್ಬಿಟ್ಟೆ, ಕ್ಷಮಿಸ್ಬಿಡು, ನಾನು ಕಾಲು ಹಿಡ್ಕೊತೀನಿ, ಕೈ ಹಿಡ್ಕೊತೀನಿ, ನನ್ಗೆ ಗೊತ್ತಿಲ್ಲ, ನಂಗೆ ಪ್ರೈಸ್ ಕೊಡು, ನಾನು ಚಿಕ್ಕ ಗಂಟೆಲ್ಲ ಒಬ್ರು ನಂಗೆ ಅವಕಾಶ ಕೊಡೋ, ಸೀಟಲ್ಲಿ ಕೂತ್ಕೊಳಕ್ಕೆ ಅವಕಾಶ ಕೊಟ್ಬಿಡ್ತಾರ. ಏನ್ ಮಾಡ್ತಾರೆ? ಕಣ್ಣೀರನ್ನು ಒರೆಸಿಬಿಡ್ತಾರ್ರಿ ಅಷ್ಟೇ. ಸೀಟಲ್ಲಿ ಕೂತ್ಕೊಳಕ್ಕೆ ಅವಕಾಶ ಎಲ್ಲ ಕೊಡಲ್ಲ ರೀ. ನೋ, ಮುಗೀತು, ಚಾನ್ಸ್ ಇಸ್ ಗಾನ್. ಆಪರ್ಚುನಿಟಿ ಕಳ್ಕೊಂಬಿಟ್ರಿ. ಅದಕ್ಕೆ ದೊಡ್ಡ ಸಮೂಹ, ಯಾರಿಂದ ಎಣಿಸೋಂಥ ದೊಡ್ಡ ಸಮೂಹ ಸಿಂಹಾಸನ ಮುಂದೆ ನಿಂತಿರೋದನ್ನ ಕಂಡೇನೋ. ಇವಾಗ ಕೆಲಸ ಮಾಡಿಲ್ವಾ? ಮಾಡ್ರಿ. ಆತನ ಪರಲೋಕ ರಕ್ಷಣೆಗೆ ಹೋಗ್ಬೇಕು. ಅವಾಗ ಏನು ಮಾಡಿ? ಕೆಲಸಗಳು ಮಾಡಿ. ದೊಡ್ಡ ಸಮೂಹದವರು ಪರಲೋಕದಲ್ಲಿ ದೇವದೂತರುಗಳ ಥರ ಇರ್ತಾರೆ ಅಲ್ವರ. ಕ್ರಿಸ್ತನ್ ಥರ ಇರೋಂಥ ಅವಕಾಶನ ಕಳ್ಕೊಂಬಿಡ್ತಾರವರು ಅಲ್ವರ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ನಮ್ಮ ಲೈಫಲ್ಲಿ ಶೋಧನೆಗಳು ಉಂಟು ರೀ, ಕಷ್ಟ ಸಂಕಟಗಳಿರ್ತಾರೆ. ನೋಡ್ಕೊಂಡು ಎದುರ್ಕೊಂಬೇಡ್ರಿ. ಓದೋಣ ಅಂತೀನಿ. ಯೋಹನ 16:33. ರೂಪಾ ಸಿಸ್ಟರ್ ಓದ್ತೀರಾ? ಜಾನ್ 16:33. ಬ್ರದರ್ ಓದ್ತೀನಿ ನಾನು. ಹಾ. ಬ್ರದರ್ ಓದ್ತೀನಿ. ನೀವು ನನ್ನಲ್ಲಿದ್ದು ಮನಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾವು ಲೋಕವನ್ನು ಜಯಿಸಿದ್ದೇನೆಂದು
ಹೇಳಿದನು. ನೋಡ್ರ ಏನ್ರಿ, ಲೋಕದಲ್ಲಿ ನಿಮ್ಗೆ ಸಂಕಟ ಉಂಟು. ಸಂಕಟ ಬರಲ್ಲ, ಬಂದರೂ ಬರ್ಬೋದು ಅಂತ ಹೇಳಿಲ್ಲ. ಉಂಟು ಅಂದೇನ್ರಿ, ಖಂಡಿತವಾಗೂ ಇದೆ ರೀ. ಆದ್ರೆ ಹೆದರ್ಬೇಕಾಗಿಲ್ಲ, ಧೈರ್ಯವಾಗಿರಿ. ನಾನು ಲೋಕವನ್ನು ಜಯಿಸಿದ್ದೀನಿ, ನಿಮಗೆ ಜಯಿಸೋದಿಕ್ಕೆ ಏನ್ ಮಾಡ್ತೀನಿ, ಸಹಾಯ ಮಾಡೇ ಮಾಡ್ತೀನಿ ಅಂತಂದ್ರು. ಈ ಭರವಸೆ, ಈ ನಂಬಿಕೆ, ವಿಶ್ವಾಸ ಸಾಯೋವರೆಗೆ ಮಾಡೋಕೆ ಉಳಿಸ್ಕೊಂಡು ಏನ್ರಿ, ಮನದವ್ರಿಗೆ ಏನಾಗಿರ್ಬೇಕು ನಂಬಿಕೆ. ಅದೇ ಚಿಕ್ಕ ಹಿಂಡು ಅದೇ ದೊಡ್ಡ ಸಮೂಹನ ಕಳ್ಕೊಂಡ್ಬಿಡ್ತಾರೆ. ಎಂದ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ, ಇದು ಸಭೆಗೆ ಇರುವಂತ ಇನ್ನೊಂದು ಭಾಗ, ಅದರ ಪರಲೋಕ ರಕ್ಷಣೆಗೆ ಹೋಗುವಂತ ಇನ್ನೊಂದು ಗುಂಪು, ದೊಡ್ಡ ಸಮೂಹ. ಅದರಿಂದ ಕರ್ತನಲ್ಲಿ ಪ್ರೀತಿ ಅನ್ನೋಗಳೇ, ಈ ದೊಡ್ಡ ಸಮೂಹಕ್ಕೆ ಬರ್ದ ರೀತಿಯಲ್ಲಿ ಆದಷ್ಟು ನಾವು ಪ್ರಯಾಸ ಪಟ್ಟು ಚಿಕ್ಕ ಹಿಂಡಲ್ಲಿ ಒಬ್ಬರಾಗಿದ್ದಕ್ಕೆ ನಾವೇ ಮಾಡೋಣ, ಆದಷ್ಟು ಏನ್ರಿ ಪ್ರಯಾಸ ಪಡೋಣ. ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಯಾರಿಗೇನೋ ಡೌಟ್ಸ್, ಏನೋ ಕ್ವಶನ್ಸ್ ಏನಿತ್ತು ಅಂದ್ರೆ ಧಾರಾಳ ಕೇಳಿ. ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಸತ್ಯವಾದ ಮುಖಾಂತರ ಉತ್ತರ ಕೊಡಕ್ಕೆ ನಾವೇ ಮಾಡೋಣ, ಪ್ರಯತ್ನ ಮಾಡೋಣ. ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. QR ಕೋಡ್ ಇದೆ, QR ಕೋಡ್ ಮುಖಾಂತರ ಏನು ಮಾಡ್ರಿ, ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗೋದಕ್ಕೆ ನೀವು ಪ್ರಯತ್ನ ಮಾಡಿ. ಓಕೆ, ಯಾರಿಗೇನೋ ಡೌಟ್ಸ್ ಇದೆಯಾ, ಏನೋ ಕ್ವಶನ್ಸ್ ಇದೆಯಾ? ಇಲ್ಲಿ ಹೊಸೊಬ್ಬರು ಯಾರಾದ್ರೂ ಫಸ್ಟ್ ಟೈಮ್ ಬಂದಿರೋ ಯಾರು ಇದ್ರೆ ಹೇಳ್ಬೋದು. ಸರಿ, ಗೌತಮ್ ಬದರ್, ಏನೋ ಕ್ವಶನ್ಸ್ ಇದೆಯಾ? ಇಲ್ಲ ಬ್ರದರ್, ಇವತ್ತೇನಿಲ್ಲ. ಓಕೆ, ಗೀತಾ ಸಿಸ್ಟರ್? ಇಲ್ಲ ಪಾಸ್ಟರ್, ಥ್ಯಾಂಕ್ ಯು. ಓಕೆ, ರಾಮುಡು ಬದರ್, ವಿಶಾಲಾಕ್ಷಿ ಸಿಸ್ಟರ್? ಇಲ್ಲ ಸರ್. ಓಕೆ, ವಿನೋದಿನಿ ಸಿಸ್ಟರ್? ಇಲ್ಲ ಬ್ರದರ್. ಓಕೆ, ಬಿಂದು ಸಿಸ್ಟರ್? ಇಲ್ಲ ಬ್ರದರ್, ಥ್ಯಾಂಕ್ ಯು ಬ್ರದರ್. ಓಕೆ, ರೂಪಾ ಸಿಸ್ಟರ್? ಇಲ್ಲ ಬ್ರದರ್. ಓಕೆ, ಸರೋಜಮ್ಮ ಮುತ್ತುರಾಜ್ ಸಿಸ್ಟರ್? ಓಕೆ, ಸರಿ. ಯಾರಿಗೇನೋ ಪ್ರಶ್ನೆ ಇದ್ರೆ, ಸಂಕೋಚ ಇಲ್ದ್ರೆ ಧಾರಾಳವಾಗಿ ನೀವೇನು ವಾಟ್ಸಪ್ ಮಾಡ್ಬೋದು ಅಥವಾ ನಮಗೆ ಕೇಳ್ಬೋದು. ನಿಮ್ಗೆಲ್ಲ ವಾಕ್ಯಗಳ ಮುಖಾಂತರ ಉತ್ತರ ಕೊಡೋಕೆ ಪ್ರಯತ್ನ ಮಾಡೋಣ. ಸರಿ, ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ.